In this video, we'll discuss Heart of Darkness and it is written by Joseph Conrad. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಹಾರ್ಟ್ ಆಫ್ ಡಾರ್ಕ್ನೆಸ್ ಅನ್ನೋ ಒಂದು ಟಾಪಿಕ್ ನೋಡೋಣ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ಜೋಸೆಫ್ ಕಾನ್ರಾಡ್. ಸೊ ಇದೊಂದು ನಾವೆಲ್ ಆಗಿರ್ತದ್ರಿ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ಜೋಸೆಫ್ ಕಾನ್ರಾಡ್. ಸೊ ಮೊದಲಿಗೆ ಕವಿ ಪರಿಚಯ, ದಟ್ ಈಸ್ ಆಥರ್ ಬಯೋಗ್ರಫಿ. ಜೋಸೆಫ್ ಕಾನ್ರಾಡ್ ಬಗ್ಗೆ ಸ್ವಲ್ಪ ಶಾರ್ಟ್ ಒಳಗೆ, ಅವ್ರು ಹುಟ್ಟಿದ್ದು 1857 ಒಳಗೆ, ಆಮೇಲೆ ತೀರ್ಕೊಂಡಿದ್ದು ಯಾವಾಗಪ್ಪ ಅಂತಂದ್ರೆ 1924 ಒಳಗೆ. ಸೊ ಅವ್ರ ಬರ್ತ್ ನೇಮ್ ಏನಪ್ಪ ಅಂತಂದ್ರೆ ಜೋಸೆಫ್ ಥಿಯೋಡರ್ ಕಾನ್ರಾಡ್ ಕೊರ್ಜನಿಯೋವ್ಸ್ಕಿ. So born December 3rd, 1857 in Berdevich, then part of Russian Empire, now in Ukraine. ಸೊ ಈಗ ಇದು ಅವ್ರು ಹುಟ್ಟಿದ್ದೆಲ್ಲಪ್ಪ ಅಂತಂದ್ರೆ ರಷ್ಯಾದೊಳಗೆ, ಅವಾಗ ರಷ್ಯನ್ ಎಂಪೈರ್ ಒಳಗಿದ್ರು. ಈಗ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಯುಕ್ರೇನ್ ಒಳಗೆ ಆ ಒಂದು ಊರು ಐತಿ. ನ್ಯಾಷನಾಲಿಟಿ ಪೋಲಿಷ್ ಬ್ರಿಟಿಷ್ ಅಂತ ಹೇಳಿ. ಆಮೇಲೆ ಕರಿಯರ್ ಮರ್ಚೆಂಟ್ ನೇವಿ ಸೈಲರ್, ನಾವೆಲಿಸ್ಟ್. ಸೊ ಅವ್ರು ಏನಿದ್ರಪ್ಪ ಅಂತಂದ್ರೆ ಮರ್ಚೆಂಟ್ ನೇವಿ ಸೈಲರ್ ಇದ್ರು, ಹಂಗೆ ನಾವೆಲಿಸ್ಟ್ನು ಕೂಡ ಇದ್ರು. ಫೇಮಸ್ ವರ್ಕ್ಸ್ ಇವರು ಯಾವಪ್ಪ ಅಂತಂದ್ರೆ ಲಾರ್ಡ್ ಜಿಮ್, ಹಾರ್ಟ್ ಆಫ್ ಡಾರ್ಕ್ನೆಸ್, ನೆಸ್ಟ್ರೋಮೋ, ದ ಸೀಕ್ರೆಟ್ ಏಜೆಂಟ್. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಅವರು ಫೇಮಸ್ ವರ್ಕ್ಸ್ಗಳ್ರಿ. ಅದ್ರೊಳಗಿನ ಒಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಲಾರ್ಡ್ ಜಿಮ್ ಅಂತ ಅನ್ಬೋದು ನೀವು. ಲಾರ್ಡ್ ಜಿಮ್ ಮತ್ತು ದ ಸೀಕ್ರೆಟ್ ಏಜೆಂಟು ಭಾಳ ಇಂಪಾರ್ಟೆಂಟ್ ರೀ. ಆಮೇಲೆ ಅದ್ರೊಳಗನ ಹಾರ್ಟ್ ಆಫ್ ಡಾರ್ಕ್ನೆಸ್ನು ಕೂಡ ಐತಿ. ಇನ್ನು ಥೀಮ್ಸ್ ನೋಡ್ರಿ ಯಾವ್ದು ಅವರು ವರ್ಕ್ಸ್ದ: ಇಂಪೆರಿಯಲಿಸಮ್, ಐಸೋಲೇಷನ್, ಎಕ್ಸಿಸ್ಟೆನ್ಷಿಯಲಿಸಮ್, ದ ಡಾರ್ಕ್ನೆಸ್ ಆಫ್ ಹ್ಯೂಮನ್ ನೇಚರ್. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಥೀಮ್ಸ್ಗಳ್ರಿ. ಅವ್ರಿಗೆ ಲ್ಯಾಂಗ್ವೇಜ್ ನೋಡ್ರಿ ಯಾವಿದ್ದು: ದೋ ಪಾಲಿಷ್ ಬೈ ಬರ್ತ್, ಕಾನ್ರಾಡ್ ರೋಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲಿಷ್, ಹೀಸ್ ಥರ್ಡ್ ಲ್ಯಾಂಗ್ವೇಜ್. ಸೊ ಏನಪ್ಪ ಅಂತಂದ್ರೆ ಅವ್ರು ಹುಟ್ಟಿದ್ದು ಈ ಪೋಲಿಷ್ ಒಳಗಿದ್ರು ಕೂಡ, ಯುಕ್ರೇನ್ ಈ ರಷ್ಯಾ ಒಳಗೆ ಪೋಲೆಂಡ್ ಪೋಲಿಷ್ ಲ್ಯಾಂಗ್ವೇಜ್ ಮಾತಾಡ್ತಾರ ಅಥವಾ ರಷ್ಯನ್ ಲ್ಯಾಂಗ್ವೇಜ್ ರೀ. ಅಷ್ಟಿದ್ರೂ ಕೂಡ ಹಿ ವಾಸ್ ವೆರಿ ಫ್ಲೂಯೆಂಟ್ ಇನ್ ರೈಟಿಂಗ್ ಇಂಗ್ಲಿಷ್. ಓಕೆ, ಕೀಪ್ ದಟ್ ಇನ್ ಮೈಂಡ್. ಇನ್ನು ಅವ್ರು ತೀರ್ಕೊಂಡಿದ್ದು ಯಾವಾಗಪ್ಪ ಅಂತಂದ್ರೆ August 3, 1924 ಇಂಗ್ಲೆಂಡಿನೊಳಗೆ. ಸೊ ಅವ್ರು ತೀರ್ಕೊಂಡಿದ್ದು ಎಲ್ಲಿಪ್ಪ ಅಂತಂದ್ರೆ ಇಂಗ್ಲೆಂಡ್ ಒಳಗೆ, ನೆನ್ಪಿಟ್ಕೋರಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಆಥರ್ನ ಇನ್ಫಾರ್ಮೇಷನ್. ಆಮೇಲೆ ಈ ವಿಡಿಯೋ ಎಂಡ್ ಮಟ್ಟ ನೋಡಿದ್ರಂದ್ರೆ ನಿಮ್ಗೆ ಅದ್ರೊಳಗೆ 2 marks 1 marks ಕ್ವಶನ್ಸ್, 5 marks ಮತ್ತು 10 marks ಕ್ವಶನ್ಸ್ ಅದಾವ. 1 marks ಕ್ವಶನ್ ವಿತ್ ಆನ್ಸರ್ಸ್ ಅದಾವ್ರಿ. ಆಮೇಲೆ 5 marks ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಆಮೇಲೆ 10 marks ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಚಾಪ್ಟರ್ ಮೇಲೂ ಇದಾವ. ಆಮೇಲೆ ಈ ವಿಡಿಯೋ ಏನಪ್ಪ ಅಂತಂದ್ರೆ ಬಹಳಷ್ಟು ನಿಮಗೆ ಶಾರ್ಟ್ ಆಗಿ ಜೋಸೆಫ್ ಕಾನ್ರಾಡ್ ಕಂಪ್ಲೀಟ್ ಇದೊಂದು ಏನು ಹಾರ್ಟ್ ಆಫ್ ಡಾರ್ಕ್ನೆಸ್ ಇತ್ತಲ್ಲ ಆ ಸ್ಟೋರಿನ ಫುಲ್ ಶಾರ್ಟ್ ಆಗಿ ನಿಮಗನ ಹೇಳಿರ್ತೇನಂತ. ಓಕೆ, ನೆಕ್ಸ್ಟ್ ನೋಡ್ರಿ. Conrad's experiences as a sailor, especially in Africa, deeply influenced Heart of Darkness, making it a semi-autobiographical novella critiquing imperialism and exploring moral doubt. So, Conrad's experience as a sailor ಅಂದ್ರೆ ಇವರು ಕಾನ್ರಾಡ್ ಅವರು ಒಂದು ಸೇಲರ್ ಆಗಿದ್ರು, ನೆನ್ಪಿಟ್ಕೋರಿ ನೀವು. ಇಲ್ಲೇನು ಕೊಟ್ಟರು ಇವರು ಮರ್ಚೆಂಟ್ ನೇವಿ ಸೈಲರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ನಾವೆಲಿಸ್ಟ್. ಸೊ ಅವ್ರು ಏನಿದ್ರು ಸೇಲರ್ ಇದ್ರಿ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಸ್ಪೆಷಲಿ ಇನ್ ಆಫ್ರಿಕಾ. ಸೊ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಹಾರ್ಟ್ ಆಫ್ ಡಾರ್ಕ್ನೆಸ್ ಏನಾಯಿತು, ಇದು ಎಲ್ಲಿಂದ ಇನ್ಫ್ಲೂಯೆನ್ಸ್ ಆತಪ್ಪ ಅಂತಂದ್ರೆ ಅವರು ಆಫ್ರಿಕಾಗ ಈ ನೇವಿ ಅಂದ್ರೆ ಶಿಪ್ ಮೇಲೆ ಹೋದಾಗ ಅವ್ರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಬರೆದಿರ್ತಾರೆ. ಸ್ಪೆಷಲಿ ಈ ಆಫ್ರಿಕಾಗೆ ಹೋದಾಗನ ಈ ಒಂದು ಪರ್ಟಿಕ್ಯುಲರ್ ಹಾರ್ಟ್ ಆಫ್ ಡಾರ್ಕ್ನೆಸ್ ಬಗ್ಗೆ ಅವ್ರು ಬರ್ದಾರ. ಸೊ ಮೇಕಿಂಗ್ ಇಟ್ ಅ ಸೆಮಿ ಆಟೋಬಯೋಗ್ರಫಿಕಲ್. ಈ ನಾವೆಲ್ ಹೆಂಗೆ ಇತ್ತಪ್ಪ ಅಂತಂದ್ರೆ ನಾವೆಲ್ ಅಂದ್ರೆ ಏನ್ರಿ, ನಾವೆಲ್ಗಿಂತ ಸಣ್ಣದಿರ್ತದೆ. ನಿಯರ್ಲಿ ಅರೌಂಡ್ 80 to 100 pages ಇರ್ತದ್ರಿ. ಸೊ ಅದಕ್ಕೆ ನಾವೇನು ಕರಿತೀವಿ, ನಾವೆಲಾ ಅಂತಂದು ಹೇಳಿ ಕರಿತೀವಿ. ನಾವೆಲ್ಕಿಂತ ಸಣ್ಣದಕ್ಕೆ ನಾವೇನು ಕರಿತೀವಿ ನಾವೆಲಾ. ಅದಕ್ಕಿಂತ ಸಣ್ಣದಂದ್ರೆ ಶಾರ್ಟ್ ಸ್ಟೋರಿ ಅಂತಂದು ಹೇಳಿ ನಾವು ಕರಿತೀವಿ, ನೆನ್ಪಿಟ್ಕೋರೋದನ್ನ. ಓಕೆ, ಆಟೋಬಯೋಗ್ರಫಿಕಲ್ ನಾವೆಲಾ ಕ್ರಿಟಿಕಿಂಗ್ ಇಂಪೆರಿಯಲಿಸಮ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಮಾರಲ್ ಡೌಟ್. ಸೊ ಇದ್ರೊಳಗೆ ಎದ್ರ ಬಗ್ಗೆ ಐತಪ್ಪ ಅಂದ್ರೆ ವಸಾಹತುಶಾಹಿ ಬಗ್ಗೆ ಐತ್ರಿ, ಇಂಪೆರಿಯಲಿಸಮ್ ಬಗ್ಗೆ. ಅಂದ್ರೆ ಈ ಬ್ರಿಟಿಷರು ಹೆಂಗೆ ಕಾಲೋನಿಗಳನ್ನು ಮಾಡಿರ್ತಾರೆ, ಅವರಿಂದ ಏನೇನು ಧೋರಣೆಗಳಾಗ್ತಿದ್ವು, ಏನೇನು ಪ್ರಾಬ್ಲಮ್ಸ್ ಆಗ್ತಿದ್ವು ಆ ಕಾಲೋನಿ ಒಳಗೆ, ಹೆಂಗೆ ಜನರನ್ನ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಒಳಗೆ ನಾವು ನೋಡ್ಬೋದು. ಇನ್ನು ಪಾರ್ಟ್ 1 ಚಾಪ್ಟರ್ 1 ಜರ್ನಿ ಬಿಗಿನ್ಸ್. ಸೊ ನೀವು ಚಾಪ್ಟರ್ ಹೆಂಗಿದಾವಪ್ಪ ಅಂತಂದ್ರೆ ಚಾಪ್ಟರ್ 1 ಒಳಗನ ಅಂದ್ರೆ ಪಾರ್ಟ್ 1 ಒಳಗನ ಬಹಳಷ್ಟು ಚಾಪ್ಟರ್ಸ್ ಅದಾವ್ರಿ. ಹೌದಾ, ನಾವಿಲ್ಲಿ ಅಗದಿ ಶಾರ್ಟ್ ಆಗಿ ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗೋ ಪುರ್ತಕ. ಆಮೇಲೆ ನೀವು ಎಕ್ಸಾಮ್ ಒಳಗೆ ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಈ ರೀತಿ ಬರಿಬೋದು. ಸೊ ಫಸ್ಟ್ ಪಾಯಿಂಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ದ ನರೇಟರ್ ಆ್ಯಂಡ್ ಅನ್ನೇಮ್ಡ್ ಸೇಲರ್ ಲಿಸನ್ಸ್ ಟು ಮಾರ್ಲೋ ದ ಪ್ರೊಟೋಗಾನಿಸ್ಟ್ ಅಬೋರ್ಡ್ ದ ನೆಲೆ, ಅ ಬೋಟ್ ಆಂಕರ್ಡ್ ಆನ್ ದ ಥೀಮ್ಸ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಒಬ್ಬರೊಬ್ಬರು ಸ್ಟೋರಿ ಹೇಳ್ತಿರ್ತಾರೆ.
ಆಮೇಲೆ ಇಲ್ಲೊಬ್ಬ ನರೇಟರ್ ಅದನ್ರಿ, ಅವನ ಹೆಸರು ಏನು ಗೊತ್ತಿಲ್ಲ ನಮಗೆ. ಅವ ಯಾರಿಗೆ ಸ್ಟೋರಿ ಹೇಳತ್ತಾನಪ್ಪ ಅಂತಂದ್ರೆ ಈ ಮಾರ್ಲೋ ಅನ್ನೋ ಒಂದು ವ್ಯಕ್ತಿಗೆ ಏನಪ್ಪ ಅಂತಂದ್ರೆ ಸ್ಟೋರಿನ ಹೇಳತ್ತಾನ. ನೆನಪಿಟ್ಕೋರಿ, ಮಾರ್ಲೋ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ ಹಿ ಈಸ್ ಅ ಪ್ರೊಟೋಗನಿಸ್ಟ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಮೇನ್ ಪ್ರೊಟೋಗನಿಸ್ಟ್, ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾರಪ್ಪ ಅಂತಂದ್ರೆ ಇಲ್ಲಿ ಮಾರ್ಲೋ. ಸೊ ಭಾಳಷ್ಟು ಕಮ್ಮಿ ಕ್ಯಾರೆಕ್ಟರ್ಸ್ ಅದ ರೀ, ಮಿನಿಮಮ್ ಒಂದು 5 ರಿಂದ 6 ಕ್ಯಾರೆಕ್ಟರ್ಸ್ ಬರ್ತಾವ. ಅವಷ್ಟು ನೆನಪಿಟ್ಕೊಂಡ್ರೆ ನೀವು ಸಾಕ ನೋಡ್ರಿ. ಸ್ಟೋರಿ ನಿಮ್ಗೆ ಭಾಳ ಶಾರ್ಟ್ ಆಗಿ ಹೇಳೀನಿ. ಸೊ ಅವ್ರು ಎಲ್ಲಿರ್ತಾರಪ್ಪ ಅಂತಂದ್ರೆ ಅಬೋರ್ಡ್ ಆನ್ ನೆಲ್ಲಿ. ಆ ಬೋಟ್ ಹೆಸರು ಏನ್ರಿ, ನೆಲ್ಲಿ ಅಂತ ಹೇಳಿ. ಅವ್ರು ಯಾವ ಬೋಟ್ ಮೇಲೆ ಕುಂತು ಈ ಕಥೆನ ಹೇಳ್ತಿರ್ತಾರಂದ್ರೆ ನೆಲೆ ಅನ್ನೋ ಒಂದು ಬೋಟ್ ಮೇಲೆ ಇರ್ತಾರ. ಆಮೇಲೆ ಅದೇನಪ್ಪ ಅಂದ್ರೆ ಆ್ಯಂಕರ್ಡ್ ಆನ್ ದ ಥೀಮ್ಸ್, ಅಂದ್ರೆ ಅದು ಎಲ್ಲಿ ನಿಂತೈತಿ. ಆ್ಯಂಕರ್ಡ್ ಅಂದ್ರೆ ಏನು, ನಿಂತಿರೋದು. ಅದನ್ನ ಈ ಏನರ ಒಂದು ವೇಟ್ ಕಟ್ಟಿ ಬೋಟ್ ನಿಲ್ಸಿರ್ತಾರೆ ನೋಡ್ರಿ ನದಿ ಒಳಗೆ. ಸೊ ಅವ್ರು ಎಲ್ಲಿ ನಿಂತಿದ್ದಪ್ಪ ಅಂತಂದ್ರೆ ಈ ಥೇಮ್ಸ್ ಅನ್ನೋ ಒಂದು ನದಿ ಮೇಲೆ ನಿಂತಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಮಾರ್ಲೋ ಬಿಗಿನ್ಸ್ recounting his journey into the Congo River basin. So Marlowe begins recounting his journey into the Congo River basin. ಸೊ ಮಾರ್ಲೋ ಇದ್ದಾವೆ ಏನು ಮಾಡ್ತಂತಂದ್ರೆ ಅವ ಒಂದು ಈ ತನ್ನ ಜರ್ನಿ ಈ ಕಾಂಗೋ ರಿವರ್ನ ಬೇಸಿನ್ ಅಂದ್ರೆ ಕಾಂಗೋ ರಿವರ್ ಮೇಲೆ ಹೆಂಗೆ ಟ್ರಾವೆಲ್ ಮಾಡಿದ ಅನ್ನೋದ್ರ ಬಗ್ಗೆ, ಯಾವ ರೀತಿ ಇತ್ತು, ಅದು ಹೆಂಗಿತ್ತು, ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟೋರಿ ಹೇಳ್ತಿರ್ತಾನೆ. ಅದ್ರ ಬಗ್ಗೆ ಆ ಜರ್ನಿ ಬಗ್ಗೆ ಅವ ರೀಕೌಂಟ್ ಮಾಡ್ತಾನೆ. ರೀಕೌಂಟ್ ಅಂದ್ರೆ ನೆನಪಿಸ್ಕೊಳ್ತಾನೆ ಅಥವಾ ಹೇಳ್ತಾನೆ. ನೆನ್ಪಿಟ್ಕೋರಿ, ಈ ಕಾಂಗೋ ರಿವರ್ ಭಾಳ ಇಂಪಾರ್ಟೆಂಟ್ ರೀ. ಮೊದಲಿಗೆ ಎಲ್ಲಿರ್ತಾರವರು ಥೀಮ್ಸ್, ಇಂಗ್ಲೆಂಡ್ ಒಳಗೆ ಬರ್ತೈತಿ. ಆಮೇಲೆ ಕಾಂಗೋ ರಿವರ್ ಏನಪ್ಪ ಅಂತಂದ್ರೆ ಇದು ಆಫ್ರಿಕಾನ ಒಂದು ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ನಾವೇನಂತೀವಿ ಬಾಯ್ ಅಂತಂದು ಹೇಳ್ಬೋದು. ಅಲ್ಲಿಂದ ಎಂಟರ್ ಹಂಗೆ ಡೀಪಾಗಿ ಒಳಗೆ ಹೋಗ್ತಿದ್ದದು ರಿವರ್ಸ್, ಆಫ್ರಿಕಾ ಡೀಪ್ ಒಳಗೆ ಹೋಗ್ತಿದ್ದದು. ಸೊ ಈ ಕಾಂಗೋ ರಿವರ್ ಬ್ಯಾಸಿನ್ ಅಂದ್ರೆ ಅದ್ರ ಎಂಡಿಗೆ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಹೀ ಡಿಸ್ಕ್ರೈಬ್ಸ್ ಹೌ ಹಿ ಗಾಟ್ ಅ ಜಾಬ್ ಥ್ರೂ ಹೀಸ್ ಆಂಟ್ with a European trading company involved in ivory extraction in Africa. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ನಾವು ಏನು ಹೇಳ್ತಾರಂದ್ರೆ ಅವ್ರ ಅಂಟಿ ಸಂಬಂಧನೇ ಏನಪ್ಪ ಅಂತಂದ್ರೆ ಈ ಒಂದು ಜಾಬ್ ಸಿಕ್ಕೈತೆ ಅವಂಗ. ಏನು ಜಾಬ, ಈ ಆಫ್ರಿಕಾದ ಇದೇನು ಕಾಂಗೋ ರಿವರ್ ಇರ್ತೈತಲ್ಲ ಆ ರಿವರ್ ಒಳಗೆ ಹೋಗಿ ಅಲ್ಲಿಂದ ಏನು ತರಬೇಕಾಗಿರ್ತದೆ ನಾವು, ಐವೋರಿ. ಐವೋರಿ ಅಂದ್ರೆ ಏನ್ರಿ, ಕಾಮನ್ ಆಗಿ ನಿಮ್ಗೆ ಗೊತ್ತಿರ್ಬೋದು, ಆನೆದಂತ ಅಂತಂದು ಹೇಳಿ ಅಂತೇವೆ ನಾವು. ಸೊ ಆನೆದಂತನ ಅಲ್ಲಿಂದ ತರಬೇಕು ಅಂತಂದು ಹೇಳಿ ಅವಂಗ ಆರ್ಡರ್ ಆಗಿರ್ತದೆ ಅಥವಾ ಆ ಒಂದು ಕೆಲಸ ಅವ್ನಿಗೆ ಸಿಗ್ತೈತಿ. ಅಂದ್ರೆ ಬೋಟ್ ಕ್ಯಾಪ್ಟನ್ ಆಗಿ ಹೋಗಬೇಕು, ಅಲ್ಲಿಂದ ಅವನು ತರಬೇಕು. ಸೊ ಆಫ್ರಿಕಾದಿಂದ ತರಬೇಕಂದ್ರೆ ಯಾವ ಮುಖಾಂತರ ತರಬೇಕು, ಅವರು ಈ ಒಂದು ರಿವರ್ ಮುಖಾಂತರ ಅದನ್ನ ತರ್ತಿರ್ತಾರ. ಓಕೆ, ಸೊ ನೋಡ್ರಿ, ಹಿ ಡಿಸ್ಕ್ರೈಬ್ಸ್ ಹೌ ಹಿ ಗಾಟ್. ಸೊ ಅವ್ನ ಜಾಬ್ ಯಾರ ಸಂಬಂಧ ಸಿಗ್ತದ್ರಿ, ಅವ್ನ ಅಂಟಿ ಸಂಬಂಧ ಅವ್ನ ಜಾಬ್ ಸಿಗ್ತೈತಿ. ಆಮೇಲೆ ಯಾವ ಒಂದು ಕಂಪ್ನಿ ಅವಂಗ ಜಾಬನ್ನು ಕೊಡ್ತೈತಿ, ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿ. ನೆನಪಿಟ್ಕೋರಿ, ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿಯಿಂದ ಅವ್ನಿಗೆ ಏನು ಸಿಗ್ತದಪ್ಪ ಅಂದ್ರೆ ಜಾಬ್ ಸಿಗ್ತೈತಿ. ಅದನ್ನು ಹಚ್ಚಿದ್ದು ಯಾರಪ್ಪ ಅಂದ್ರೆ ಅದು ಯಾರ ಇನ್ಫ್ಲೂಯೆನ್ಸಿಂದ, ಅವರ ಆಂಟಿ ಇನ್ಫ್ಲೂಯೆನ್ಸಿಂದ ಸಿಕ್ಕಿರ್ತೈತಿ. ಸೊ ಅವ್ನ ಕೆಲಸ ಏನು, ಐವರಿಯನ್ನು ಎಕ್ಸ್ಟ್ರಾಕ್ಷನ್ ಮಾಡೋದು. ಎಲ್ಲಿಂದ, ಆಫ್ರಿಕಾದಿಂದ. ಅಂದ್ರೆ ಆಫ್ರಿಕಾದಿಂದ ಏನು ಯಾರ್ಯಾರು ಕೆಲಸಗಾರ ಹೋಗಿರ್ತಾರಲ್ಲ ಅವ್ರು ಆಲ್ರೆಡಿ ಆ ಆನೆದಂತಗಳನ್ನ ಅಥವಾ ಐವರಿನ ತಂದು ಇಟ್ಟಿರ್ತಾರ. ಆಮೇಲೆ ಆ ಒಂದು ಐವರಿನ ಶಿಪ್ಪನ್ನು ಲೋಡ್ ಮಾಡಿದ ನಂತರ ಇವೊಂದು ಕೆಲಸ ಏನಪ್ಪ ಅಂತಂದ್ರೆ ಅಲ್ಲಿಂದ ತಂದು ಈ ಒಂದು ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿ ಕಡೆ ಕೊಡೋದು ಅಂತ ಹೇಳಿ ಒಂದು ಕೆಲಸ ರೀ. ನೆಕ್ಸ್ಟ್ ನೋಡ್ರಿ, Marlowe sails from Europe to Africa and arrives at the company's outer station. He witnesses the brutal treatment of African natives. They are overworked and dying. ಸೊ ಮಾರ್ಲೋ ಏನು ಮಾಡ್ತಾನಪ್ಪ ಅಂತಂದ್ರೆ, ಮಾರ್ಲೋ ಅನ್ನೋ ವ್ಯಕ್ತಿ ಯುರೋಪಿಂದ ಆಫ್ರಿಕಾ ಮಠ ಹಂಗೆ ಈ ನದಿ ಮೂಲಕ ಬರ್ತಾನೆ ರೀ. ಯಾವ ನದಿ ಅದು, ಕಾಂಗೋ ರಿವರ್ ಮಠ ಬರ್ತಾನೆ. ಅಂದ್ರೆ ಒಂದು ಸ್ವಲ್ಪ ಸಮುದ್ರ ಇರ್ತದೆ, ಸಮುದ್ರದಿಂದ ಈ ಕಾಂಗೋ ರಿವರ್ಗೆ ಬರ್ತಾನೆ. ಅಲ್ಲಿ ಏನಪ್ಪ ಅಂತಂದ್ರೆ ಕಂಪ್ನಿಯ ಔಟರ್ ಸ್ಟೇಷನ್ ಅಂದ್ರೆ ಈ ಭಾಳಷ್ಟು ಆಫ್ರಿಕಾ ಭಾಳ ದೊಡ್ಡದಲ್ರಿ ಅದು ಕಾಂಟಿನೆಂಟ್. ಸೊ ಆ ಕಾಂಟಿನೆಂಟ್ ದೊಡ್ಡದಿರೋದ್ರಿಂದ ಸ್ಟೇಷನ್ಗಳು ಮಾಡಿರ್ತಾರೆ. ಏನು, ಔಟರ್ ಸ್ಟೇಷನ್, ಮಿಡಲ್ ಸ್ಟೇಷನ್, ಆಮೇಲೆ ಎಂಡ್ ಅಂದ್ರೆ ಇನ್ನರ್ ಸ್ಟೇಷನ್ ಅಂತ ಹೇಳಿ ಈ ರೀತಿ ಸ್ಟೇಷನ್ಗಳು ಮಾಡ್ಕೊಂಡಿರ್ತಾರೆ. ಸೊ ಇನ್ನರ್ ಸ್ಟೇಷನ್ ಅಂದ್ರೆ ಏನು, ಅಗದಿ ನಡಬರ ದಟ್ಟ ಕಾಡಿನ ನಡಕ ಇರ್ತಿರ್ತಾರೆ ಅದು. ಆಮೇಲೆ ಸ್ವಲ್ಪ ಮಿಡಲ್ ಸ್ಟೇಷನ್ ಅಂದ್ರೆ ಅಟ್ಟ ನಡಬರ್ಕಿರೋದು. ಔಟರ್ ಸ್ಟೇಷನ್ ಅಂದ್ರೆ ಎಲ್ಲಿ ಸಮುದ್ರಕ್ಕೆ ಜಾಯಿನ್ ಆಗ್ತೈತೋ ಅಲ್ಲಿ ಅಂತಂದು ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇವೇನಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಎಲ್ಲಿ ಬರ್ತಾನೆ ರೀ, ಕಂಪ್ನಿಯ ಒಂದು ಔಟರ್ ಸ್ಟೇಷನ್ ಮಟ್ಟ ಬರ್ತಾನ. ನೆಕ್ಸ್ಟ್ ನೋಡ್ರಿ, ಹಿ ವಿಟ್ನೆಸಸ್ ದ ಬ್ರೂಟಲ್ ಟ್ರೀಟ್ಮೆಂಟ್ ಆಫ್ ಆಫ್ರಿಕನ್ ನೇಟಿವ್ಸ್. They are overworked and dying. So he saw the imperialism, my dear students. ನೆನ್ಪಿಟ್ಕೋರಿ, ಈ ಕೊಲೊನಿಗಳಾಗಿರೋದ್ರಿಂದ ಈ ಅಧಿಕಾರ ಹೆಂಗೆ ಯಾವ ರೀತಿ ತೋರಿಸಿದ್ರು ಅಥವಾ ಅಧಿಕಾರನ ಯಾವ ರೀತಿ ಅವರು ಹೇರ್ತಿದ್ರು ಅಥವಾ ಯಾವ ರೀತಿ ತಮ್ಮ ಅಧಿಕಾರನ ತೋರಿಸಿದ್ರು ಈ ಆಫ್ರಿಕನ್ನರ ಮೇಲೆ ಅಂತಂದು ಹೇಳಿ ನಾವು ನೋಡ್ಬೋದು. ಅಲ್ಲಿ ಏನಾಗಿರ್ತಿದ್ದಪ್ಪ ಅಂತಂದ್ರೆ ಇದ್ರೊಳಗೆ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದನ್ನು ನಾ ಹೇಳೋ ಸ್ಟೋರಿ ಮುಖಾಂತರ ನೀವು ನೆನ್ಪಿಟ್ಕೋರನ್ನ. ಸೊ ಏನಪ್ಪ ಅಂದ್ರೆ ಔಟರ್ ಸ್ಟೇಷನ್ ಒಳಗೆ ಒಂದು ಶೆಡ್ ಗತಿಗೆ ಮಾಡಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹಿಂದೆ ಹೋದ ಕೂಡಲೇ ಅವ್ನು ನೋಡ್ತಾನೆ ಏನಪ್ಪ ಅಂತಂದ್ರೆ ಈ ಒಂದು ಆಫ್ರಿಕನ್ರನ್ನ ಕಟ್ಟಿ ಹಾಕಿರ್ತಾರೆ. ಯಾವ ರೀತಿಪ್ಪ ಅಂದ್ರೆ ಗೋನಿಗೆ ಒಂದು ಪಟ್ಟಿ ಕಟ್ಟಿರ್ತಾರೆ, ಕೈಗಳಿಗೆಲ್ಲ ಪಟ್ಟಿ ಕಟ್ಟಿರ್ತಾರೆ. ಅವರು ದೈತ್ಯಾಕಾರ ಅಂತ ಇರ್ತಾರೆ ಆಫ್ರಿಕಾಸ್ ಅವರು.
ಸೊ ಅವ್ರನ್ನ ಕಟ್ಟಿ ಹಾಕಿ ಅಲ್ಲೇ ಬಿಟ್ಟಿರ್ತಾರೆ. ಯಾವ ರೀತಿಪ್ಪ ಅಂದ್ರೆ ಯಾವುದೋ ಒಂದು ನಾವು ನಾಯಿಗಳನ್ನ ಕಟ್ಟಿ ಹಾಕಿರ್ತವಲ್ಲ ಅಥವಾ ಯಾವುದೋ ಒಂದು ಪ್ರಾಣಿಗಳನ್ನ ಕಟ್ಟಿ ಹಾಕಿರ್ತಲ್ಲ ಆ ರೀತಿ ಅವ್ರನ್ನ ಕೈಗಳನ್ನ ಆಮೇಲೆ ಗೋನಿಗೆ ಬೆಲ್ಟ್ ಹಾಕಿ ಕಟ್ಟಿ ಅಲ್ಲಿ ಬಿಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಊಟ ಸರಿಯಾಗಿ ಕೊಡ್ತಿರಂಗಿಲ್ಲ. ಮತ್ತು ಅವ್ರಿಗೆ ಏನು ಮಾಡಿಸ್ತಿರ್ತಾರಪ್ಪ ಅಂತಂದ್ರೆ ಬರೀ ಕೆಲಸಗಳನ್ನ ಮಾಡಕ್ಕೆ ಹಚ್ತಿರ್ತಾರೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ಹಿ ವಿಟ್ನೆಸಸ್ ದ ಬ್ರೂಟಲ್ ಟ್ರೀಟ್ಮೆಂಟ್ ಆಫ್ ಆಫ್ರಿಕನ್ ನೇಟಿವ್ಸ್. ದೇ ಆರ್ ಓವರ್ ವರ್ಕ್ಡ್ ಆ್ಯಂಡ್ ಡೈಯಿಂಗ್. ಸೊ ಅವ್ರು ಏನಪ್ಪ ಅಂದ್ರೆ ಭಾಳಷ್ಟು ಹೆಚ್ಚಿಗೆ ಕೆಲಸ ಕೊಡೋದು, ಆಮೇಲೆ ಏನು ಅವ್ರಿಗೆ ಊಟ ಸರಿ ಕೊಡ್ತಿರಂಗಿಲ್ಲ, ಆಮೇಲೆ ಏನು ಮಾಡೋದು ಅವ್ರನ್ನ ಡಯಸ್ ಅಂದ್ರೆ ಕೊಲ್ಲಾಕಂತಂದೇಳಿ ಅಥವಾ ಸಾಯಿಸಾಕಂತಂದೇಳಿ ಬಿಟ್ಬಿಡೋದು, ಹಂಗೆ ಸಾಯ್ತಿರ್ತಾವ ಅಲ್ಲೇ. ನೆಕ್ಸ್ಟ್ ನೋಡ್ರಿ, ಹಿ ಮೀಟ್ಸ್ ದ ಚೀಫ್ ಅಕೌಂಟೆಂಟ್ ಹೂ ಮೆನ್ಷನ್ಸ್ ಅ ಮ್ಯಾನ್ ನೇಮ್ಡ್ ಕರ್ಡ್ಸ್ ಕಾಲಿಂಗ್ ಹಿಮ್ ಅ ರಿಮಾರ್ಕೆಬಲ್ ಏಜೆಂಟ್. ಸೊ ಇಲ್ಲಿ ಯಾರನ್ನ ಭೇಟಿ ಆಗ್ತಾನಪ್ಪ ಅಂತಂದ್ರೆ ನೆನ್ಪಿಟ್ಕೋರಿ, ಔಟರ್ ಸ್ಟೇಷನ್ ಒಳಗೆ ಒಬ್ಬ ವ್ಯಕ್ತಿನ ಭೇಟಿ ಆಗ್ತಾನ. ಅವ ಯಾರಪ್ಪ ಅಂತಂದ್ರೆ ಚೀಫ್ ಅಕೌಂಟೆಂಟ್ ಅಂತ ಹೇಳಿ. ಅವ ಒಬ್ಬ ವ್ಯಕ್ತಿ ಹೆಸರನ್ನು ತಗೋತಾರ. ಅವನ ಹೆಸರು ಏನಪ್ಪಾ ಅಂತಂದ್ರೆ ಕರ್ಡ್ಸ್ ಅಂತ ಹೇಳಿ. ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೀ. ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಮಾರ್ಲೋ, ಎರಡನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಕರ್ಡ್ಸ್ ಅಂತಂದು ಹೇಳಿ. ಸೊ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಚೀಫ್ ಅಕೌಂಟೆಂಟ್ ಇದ್ದಾವ ಕರ್ಡ್ಸ್ ಬಗ್ಗೆ ಭಾಳಷ್ಟು ಹೇಳ್ತಾನ. ಅವ ಎಂಥ ವ್ಯಕ್ತಿ ಅದಾನ, ಆ ಐವರಿನ ಭಾಳ ಕಳಿಸ್ಕೊಡ್ತಾನ, ಆಮೇಲೆ ಭಾರಿ ಒಳ್ಳೆ ವ್ಯಕ್ತಿ ಅದಾನ ರೀ, ಭಾಳ ಹಾರ್ಡ್ ವರ್ಕ್ ಮಾಡ್ತಾನ ಅಂತಂದು ಹೇಳಿ ಈ ಕರ್ಡ್ಸ್ನ ಬಗ್ಗೆ ಯಾರು ಹೇಳ್ತಾರೆ ರೀ? ಚೀಫ್ ಅಕೌಂಟೆಂಟ್ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ರೀ? ಅದನ್ನು ಈ ನಮ್ಮ ಮಾರ್ಲೋಗೆ ಹೇಳ್ತಾನೆ ರೀ. ನೆನ್ಬಿಡ್ಕೋರಿ, ಯಾರಿಗೆ? ಮಾರ್ಲೋ ದ ಪ್ರೊಟೋಗೋನಿಸ್ಟ್ ಹೀರೋ, ಅವನಿಗೆ ಹೇಳ್ತಾರ. ಕಾಲಿಂಗ್ ಹಿಮ್ ಅ ರಿಮಾರ್ಕೆಬಲ್ ಏಜೆಂಟ್ ಅಂದ್ರೆ ಬೆಸ್ಟ್ ಏಜೆಂಟ್ ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ ನೋಡ್ರಿ, ಇದಿಷ್ಟು ಎಲ್ಲತ್ತಪ್ಪ ಅಂದ್ರೆ ಇದು ಫಸ್ಟ್ ಪಾರ್ಟ್ ಒಳಗೆ ಅಂದ್ರೆ ಈ ಔಟರ್ ಸ್ಟೇಷನ್ ಒಳಗೆ ಮುಗಿದೈತಿ. ನೆಕ್ಸ್ಟ್ ಮಾರ್ಲೋ ಸೆಟ್ಸ್ ಔಟ್ ಫಾರ್ ದ ಸೆಂಟ್ರಲ್ ಸ್ಟೇಷನ್ ಟು ರಿಟ್ರೀವ್ ಕರ್ಡ್ಸ್ who is deep in the jungle and reportedly ill. So what happens is Marlowe then moves out to the central station where he want to retrieve whom? Kurds. ಸೊ ಈ ಕರ್ಡ್ಸ್ ಬಗ್ಗೆ ಅವ್ನಿಗೆ ಆಲ್ರೆಡಿ ಮೊದಲ ಗೊತ್ತಾಗಿರ್ತೈತೆ. ಎಲ್ಲಿಪ್ಪ ಅಂತಂದ್ರೆ ಈ ಕಂಪ್ನಿ ಟ್ರೇಡಿಂಗ್ ಅಂದ್ರೆ ಏನು ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿ ಇತ್ತಲ್ಲ, ಅಲ್ಲಿ ಇಂಟರ್ವ್ಯೂ ಕೊಡಕ್ಕೆ ಹೋದಾಗ ಅಥವಾ ಕಂಪ್ನಿ ಒಳಗೆ ಹೋದಾಗ ಜಾಯ್ನ್ ಆದಾಗ ಈ ಕರ್ಡ್ಸ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಏನಪ್ಪ ಅಂತಂದ್ರೆ ಈ ಕರ್ಡ್ಸ್ ಅಂತಂದು ಹೇಳಿ ಅವ್ನು ಹೋಗ್ಯಾನ, ವಾಪಸ್ ಬಂದೇ ಇಲ್ಲ ಅಂತಂದು ಹೇಳಿ ಹೇಳ್ತಾನೆ. ಕರ್ಡ್ಸಿಗೆ ಒಬ್ಬಾಕಿ ಹೆಂಡತಿ ಅಂದ್ರೆ ಲವರ್ನು ಇರ್ತಾಳೆ, ಫಿಯಾನ್ಸನ್ನು ಇರ್ತಾಳೆ ರೀ, ಆಕಿನೂ ಇವನ ಬಗ್ಗೆ ವಿಚಾರ ಮಾಡ್ತಿರ್ತಾಳೆ. ಸೊ ಕರ್ಡ್ಸ್ ಭಾಳ ಅಂದ್ರೆ ರೆಪ್ಯೂಟೆಡ್ ಪರ್ಸನ್ ಇರ್ತಾನೆ. ಅದನ್ನ ಹೋದ ಒಳಗೆ ಇನ್ ಡೆಪ್ತ್ ಇನ್ನರ್ ಸ್ಟೇಷನ್ಗೆ ಹೋದ ಇನ್ನೂ ಮಟ್ಟ ಬಂದೇ ಇಲ್ಲ. ಓಕೆ, ಇಲ್ಲಿ ನೆನ್ಪಿಟ್ಕೋರಿ, ಒಂದು ಔಟರ್ ಸ್ಟೇಷನ್ ಆಯ್ತು, ಸೆಂಟ್ರಲ್ ಸ್ಟೇಷನ್, ಇನ್ನೊಂದು ಯಾವ್ದು ಬರ್ತೈತಿ ನೆಕ್ಸ್ಟ್ ಇನ್ನರ್ ಸ್ಟೇಷನ್ ಅಂತ ಹೇಳಿ ಬರ್ತೈತಿ. ಈ ಕರ್ಡ್ಸ್ ಬಗ್ಗೆ ಗೊತ್ತಾಗೈತಿ. ಆಮೇಲೆ ನೀವು ಕರ್ಡ್ಸನ್ನು ವಾಪಸ್ ತೊಗೊಂಡು ಹೋಗೋದ ನೆನ್ಪಿಟ್ಕೋರಿ ನೀವು. ಹೂ ಈಸ್ ಡೀಪ್ ಇನ್ ದ ಜಂಗಲ್ ಆ್ಯಂಡ್ ರಿಪೋರ್ಟೆಡ್ಲಿ ಇಲ್. ಸೊ ಈ ಕರ್ಡ್ಸ್ಗೆ ಏನಾಗೈತಪ್ಪ ಅಂತಂದ್ರೆ ಭಾಳ ಡೀಪ್ ಅದ ಜಂಗಲ್ ಒಳಗೆ, ಅಗದಿ ದಟ್ಟ ಕಾಡಿನೊಳಗೆ ಒಳಗೆ ಸೆಂಟ್ರ್ ಒಳಗೆ ಇದಾನವ. ಆಮೇಲೆ ಅವೇನಪ್ಪ ಅಂತಂದ್ರೆ ಅವ್ನಿಗೆ ಆರಾಮಿಲ್ಲ ಅನ್ನೋದು ಗೊತ್ತಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಆನ್ ಅರೈವಿಂಗ್ ಅಟ್ ದ ಸೆಂಟ್ರಲ್ ಸ್ಟೇಷನ್ ಹಿ ಫೈಂಡ್ಸ್ ದ ಸ್ಟೀಮ್ ಬೋಟ್ ಹಿ ಈಸ್ ಸಪೋಸ್ ಟು ಕ್ಯಾಪ್ಟನ್ ಈಸ್ ವ್ರೆಕೆಡ್. ಸೊ ಏನಾಗೈತಪ್ಪ ಅಂತಂದ್ರೆ ಅವ ಸೆಂಟ್ರಲ್ ಸ್ಟೇಷನ್ಗೆ ಬರ್ತಾನೆ ರೀ. ಸ್ಟೇಷನ್ಗೆ ಬಂದು ನೋಡುಬಿಡ್ದ ಅಲ್ಲೊಂದು ಬೋಟ್, ಸ್ಟೀಮ್ ಬೋಟ್ ಇರ್ತೈತೆ ರೀ. ಸ್ಟೀಮ್ ಬೋಟ್ ಅಂದ್ರೆ ಏನು? ಈ ಕಲ್ಲಿದ್ದಲಿನ ಹಾಕಿ ಓಡಿಸಿರ್ತಾನೆ ನೋಡ್ರಿ ಸ್ಟೀಮ್ ಬೋಟ್, ಚುಕ್ 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 ಮಾಡ್ಕೊಂಡು ಹೋಗ್ತಿರ್ತದೆ. ಸೊ ಅಂಥ ಸ್ಟೀಮ್ ಬೋಟ್. ಸೊ ಆ ಒಂದು ಸ್ಟೀಮ್ ಬೋಟ್ ಏನಪ್ಪ ಅಂತಂದ್ರೆ ಆಲ್ರೆಡಿ ಬಾದಾಗಿಬಿಟ್ಟಿರ್ತೈತಿ. ಸೊ ಅದಕ್ಕೆ ಏನೋ ಒಂಟ ತೂತು ಬಿದ್ದು ಅದು ಬಾದಾಗಿರ ಸ್ಟೀಪ್ ಇಂಜಿನ್ ಬಾದಾಗಿ ಇದು ಹಂಗೆ ದಂಡಿ ನಿಂತು ಬಿಟ್ಟಿರ್ತದ. ಸೊ ಅವ ಏನಪ್ಪ ಅಂತಂದ್ರೆ ಅದ ಬೋಟ್ ಹಿಡ್ಕೊಂಡನ ಸೆಂಟ್ರ್ ಅಂದ್ರೆ ಇನ್ನರ್ ಸ್ಟೇಷನ್ಗೆ ಹೋಗಿರ್ತಾನವ. ಸೊ ಸೆಂಟ್ರಲ್ ಸ್ಟೇಷನ್ ಒಳಗೆ ಏನಾಗೈತಪ್ಪ ಸ್ಟೀಮ್ ಬೋಟ್ ಏನಾಗೈತಿ? ಬಾದಾಗೈತಿ. ಬ್ರ್ಯಾಕೆಟ್ ಅಂದ್ರೇನು? ಬಾದಾಗೈತಿ. ಸೊ ಇವ ಅದ್ರ ಆ ಬೋಟಲ್ಲಿ ಕ್ಯಾಪ್ಟನ್ ಅಂತ ನೆನ್ಪಿಟ್ಕೋರಿ ನೀವು. ನೆಕ್ಸ್ಟ್ ನೋಡ್ರಿ, ದ ಮ್ಯಾನೇಜರ್ ಆಫ್ ದ ಸ್ಟೇಷನ್ ಅ ಕೋಲ್ಡ್ ಆ್ಯಂಡ್ ಸ್ಕೀಮಿಂಗ್ ಮ್ಯಾನ್ ಆಲ್ಸೋ ಸ್ಪೀಕ್ಸ್ ಆಂಬಿಗಿಯಸ್ಲಿ ಅಬೌಟ್ ಕರ್ಡ್ಸ್ ಶೋಯಿಂಗ್ ಕನ್ಸರ್ನ್ ಓವರ್ ಕರ್ಡ್ಸ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ಮ್ಯಾನೇಜರ್ ಒಬ್ಬ ಇರ್ತಾನೆ ರೀ. ಆ ಮ್ಯಾನೇಜರ್ ಹೆಂಗೆ ಅಂತಂದ್ರೆ ಭಾಳಷ್ಟು ಒಬ್ಬ ಅವನು ಪ್ರಾಫಿಟೇಬಲ್ ಪರ್ಸನ್ ಇರ್ತಾನೆ ರೀ. ಕೆಟ್ಟ ವ್ಯಕ್ತಿ ಇರ್ತಾನೆ, ದುಷ್ಟ ವ್ಯಕ್ತಿ ಇರ್ತಾನೆ. ಅವನು ಈ ಆಫ್ರಿಕನ್ಸ್ರನ್ನ ಕೆಟ್ಟ ನಡ್ಸ್ಕೊತಿರ್ತಾನೆ, ಅವ್ರಿಗೆ ಬರೀ ಕೆಲಸ ಹಚ್ತಿರ್ತಾನೆ ರೀ. ಸೊ ಅಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಒಬ್ಬ ಮ್ಯಾನೇಜರ್ ಇರ್ತಾನೆ ರೀ, ಆ ಸ್ಟೇಷನ್ ಮ್ಯಾನೇಜರ್. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಇವರು ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಮಾರ್ಲೋ ಮತ್ತು ಅವನ ಯಾರು ಅವನ ಜೊತೆ ಬಂದಿರ್ತಾರಲ್ಲ ಅವರೆಲ್ಲ ಕೂಡಿ ಏನು ಮಾಡ್ತಾರಂದ್ರೆ ಆ ಒಂದು ಬೋಟನ್ನ ರೆಡಿ ಮಾಡ್ತಾರೆ ರೀ. ಹಂಗೆ ಮಾಡಿ ಒಟ್ಟು ಅದ್ರೊಳಗೆ ಏನು ಕಲ್ಲದು ಬಿದ್ದಿರ್ತಾವೆ ಮಾಡಿರ್ತಾವೆ ಅದನ್ನೆಲ್ಲ ತೆಗೆದು ಮಾಡಿ ಅದನ್ನು ಬೋಟನ್ನ ಸ್ಟೀಮ್ ಇಂಜಿನ್ ರೆಡಿ ಮಾಡಿಕೊಂಡು ಆ ಸ್ಟೀಮ್ ಇಂಜಿನ್ ಒಳಗೆ ಕೂತ್ ಹೋಗ್ತಾರೆ. ಅಲ್ಲಿನೂ ಕೂಡ ಈ ಮ್ಯಾನೇಜರ್ ಆಫ್ ದ ಸ್ಟೇಷನ್ ಏನದಾನು ಅವ ಏನಪ್ಪ ಅಂತಂದ್ರೆ ಈ ಕರ್ಡ್ಸ್ ಬಗ್ಗೆ ಒಳ್ಳೆ ಮಾತನ್ನು ಮಾತಾಡ್ತಾನ. ಆಮೇಲೆ ಕರ್ಡ್ಸ್ ಎಂಥ ವ್ಯಕ್ತಿ ಇದ್ದ ಅಂತಂದೇಳಿ, ಒಳ್ಳೆ ವ್ಯಕ್ತಿ ಇದ್ದ ಅಂತಂದೇಳಿ ಹೇಳ್ತಾನ. ಆಮೇಲೆ ಭಾರಿ ಇಷ್ಟ್ರ ಮೇಲೆ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಕರ್ಡ್ಸ್ ಏನಪ್ಪ ಅಂತಂದ್ರೆ ಈ ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿಗೆ ಭಾಳಷ್ಟು ಇಂಪಾರ್ಟೆಂಟ್ ಪರ್ಸನ್. ಯಾಕಂದ್ರೆ ವರ್ಷಾನುಗಂಟ್ಲೆ ಏನು ಕಳ್ಸಿರ್ತಾನೆ ರೀ, ಈ ಆಫ್ರಿಕಾದೊಳಗೆ ಇರುವಂಥ ಐವರಿನ ಕೊಟ್ಟು ಕಳ್ಸಿರ್ತಾನ. ನೆಕ್ಸ್ಟ್ ನೋಡ್ರಿ, ಥೀಮ್ಸ್. ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ 1 ಒಳಗೆ ಆಮೇಲೆ ಈ ಒಂದು ಪಾರ್ಟ್ 1 ಒಳಗೆ ಏನೇನು ಥೀಮ್ಸ್ ಬರ್ತಾವಪ್ಪ ಅಂತಂದ್ರೆ ಹೈಪೋಕ್ರಸಿ ಆಫ್ ಇಂಪೆರಿಯಲಿಸಮ್, ಎಕ್ಸ್ಪ್ಲಾಟೇಷನ್,
ಮಿಸ್ಟ್ರಿ ಆಫ್ ಕರ್ಡ್ಸ್ ಜರ್ನಿ ಆಸ್ ಮೆಟಾಫರ್. ಸೊ ಹೈಪೋಕ್ರಸಿ ಆಫ್ ಇಂಪೆರಲಿಸಮ್ ಅಂದ್ರೆ ಈ ಇಂಪೆರಲಿಸಮ್ ಅನ್ನೋದು ಎಷ್ಟರ ಮಟ್ಟಿಗೆ ಈ ಒಂದು ಬ್ರಿಟಿಷರ ತಲೆಯೊಳಗೆ ಕುಂತು ಬಿಟ್ಟಿತ್ತು ಅಥವಾ ಈ ಅಧಿಕಾರ ಅನ್ನೋದು ಯಾವ ರೀತಿ ತಲೆಯೊಳಗಿತ್ತು ಅನ್ನೋದನ್ನ ತೋರಿಸ್ಕೊಡ್ತೈತಿ. ಆಮೇಲೆ ಎಕ್ಸ್ಪ್ಲಾಟೇಷನ್ ಅಂದ್ರೆ ಯಾವ ರೀತಿ ಈ ಒಂದು ಪರ್ಟಿಕ್ಯುಲರ್ ಒಂದು ವ್ಯಕ್ತಿಗಳ ಮೇಲೆ, ಆಫ್ರಿಕನ್ಸ್ ಮೇಲೆ ಯಾವ ರೀತಿ ಶೋಷಣೆಯನ್ನು ಮಾಡ್ತಿದ್ರು, ಅವ್ರ ಮೇಲೆ ಯಾವ ರೀತಿ ಒಂದು ಕೆಲಸ ಅಧಿಕಾರನ ಚಲಾಯಿಸ್ತಿರೋ ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ಮಿಸ್ಟ್ರಿ ಆಫ್ ಕರ್ಡ್ಸ್ ಯಾರು, ಎಂಥ ವ್ಯಕ್ತಿ, ಅವ್ನಿಗೆ ಏನಾಗೈತಿ, ಯಾವುದಕ್ಕೆ ಆರಾಮಿಲ್ಲ ಅನ್ನೋದು ಒಂದು ಮಿಸ್ಟ್ರಿ ಉಳಿದು ಬಿಡ್ತದೆ, ಅದೊಂದು ಥೀಮ್ ರೀ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಜರ್ನಿ ಆಸ್ ಅ ಮೆಟಾಫರ್. ಜರ್ನಿ ಅನ್ನೋದೊಂದು ಮೆಟಾಫರ್ ಅಂದರೆ ಕಂಪ್ಯಾರಿಸನ್ ಅಷ್ಟೇ. ಜರ್ನಿ ಅನ್ನೋದೊಂದು ಹೆಸರಿಗೆ ಎಷ್ಟ ಆಗ್ತೈತಿ, ಅದರ ಒಳಾರ್ಥ ಬಹಳಷ್ಟು ಐತಿ ಅಂತ ಹೇಳಿ ನಾವು ನೋಡ್ಬೋದು. ಇದಿಷ್ಟು ಚಾಪ್ಟರ್ ನಂಬರ್ 1 ಒಳಗ್ರಿ, ಅಂದ್ರೆ ಪಾರ್ಟ್ 1 ಒಳಗೆ ಹಂಗೆ ಚಾಪ್ಟರ್ 1 to 4 ಹಿಂಗೇನೋ ಡಿವಿಷನ್ ಅದಾವ. ನಿಮ್ಗೆ ಅಗದಿ ಶಾರ್ಟ್ ಮಾಡಿ ಹೇಳಿದೀನಿ. ಅಕಸ್ಮಾತ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಇತ್ತು, ನಿಮಗೆ ಇಂಟ್ರೆಸ್ಟ್ ಬರತ್ತಿತ್ತು ಅಥವಾ ಸ್ಟೋರಿ ನಿಮ್ಗೆ ತಿಳಿಯತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಅಷ್ಟೇ ಮಾಡಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ರೀತಿ ನಾ ಎಕ್ಸ್ಪ್ಲೇಷನ್ ಮಾಡೀನಿ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಲೋ ಕಮೆಂಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅನ್ನೋದನ್ನು ನಂಗೆ ಹೇಳ್ರಿ, ಡೆಫಿನೆಟ್ಲಿ ನಾನು ಮಾಡ್ತೇನಂತ, ಸಾಧ್ಯ ಆದ್ರೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪಾರ್ಟ್ ನಂಬರ್ 2 ನೋಡ್ರಿ, ಇಂಟು ದ ಹಾರ್ಟ್ ಆಫ್ ದ ಜಂಗಲ್. ಸೊ ಇಂಟು ದ ಹಾರ್ಟ್ ಆಫ್ ದ ಜಂಗಲ್ ಅಂದ್ರೆ ಸೆಂಟ್ರಿಗೆ ಹೋದಂಗೆ ಆದ್ರಿ. ನೆಕ್ಸ್ಟ್ ನೋಡ್ರಿ, ಮಾರ್ಲೋ ರಿಪೇರ್ಸ್ ದ ಸ್ಟೀಮ್ ಬೋಟ್ ಅಂಡ್ ಸ್ಟಾರ್ಟ್ಸ್ ಹಿಸ್ ಜರ್ನಿ ವಿತ್ ಅ ಕ್ರ್ಯೂ ಇನ್ಕ್ಲೂಡಿಂಗ್ ದ ಮ್ಯಾನೇಜರ್ ಅಂಡ್ ಎ ಗ್ರೂಪ್ ಆಫ್ ಪಿಲಿಗ್ರಿಮ್ಸ್ ಯುರೋಪಿಯನ್ ಏಜೆಂಟ್ಸ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಆ ಒಂದು ಸ್ಟೀಮ್ ಬೋಟ್ನ ಅವರು ರೆಡಿ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಕ್ರ್ಯೂ ಅಂದ್ರೆ ಏನು, ಒಂದು ಗುಂಪು, ಒಂದು ಜನರ ಗುಂಪನ್ನು ತೊಗೊಂಡು ಅವ್ರು ಏನು ಮಾಡ್ತಾರಂದ್ರೆ ಹೋಗಿ ಬಿಡ್ತಾನ, ಅಂದ್ರೆ ಸ್ಟಾರ್ಟ್ ಮಾಡ್ತಾನೆ ತನ್ನ ಜರ್ನಿನ. ಎಲ್ಲಿ ಹೋಗಾಕ್ರಿ, ಇನ್ನರ್ ಸ್ಟೇಷನ್ಗೆ ಹೋಗಾಕ ಅವ ಏನು ಮಾಡ್ತಾನಂದ್ರೆ ತನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಇನ್ಕ್ಲೂಡಿಂಗ್ ದ ಮ್ಯಾನೇಜರ್, ಅಲ್ಲಿರುವಂಥ ಮ್ಯಾನೇಜರ್, ಆಮೇಲೆ ಗ್ರೂಪ್ ಆಫ್ ಪಿಲಿಗ್ರಿಮ್ಸ್ ಅಂದ್ರೆ ಯುರೋಪಿಯನ್ ಏಜೆಂಟ್ಸ್ ಒಂದಿಷ್ಟು ಮಂದಿ ಇರ್ತಾರೆ ರೀ, ಅವ್ರನ್ನೂ ಕರ್ಕೊಂಡು ಅವ ಏನು ಮಾಡ್ತಾನಂದ್ರೆ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, ಆಸ್ ದೇ ಪ್ರೋಗ್ರೆಸ್ ಡೀಪರ್ ಇನ್ ಟು ದ ಜಂಗಲ್, ಮಾರ್ಲೋ ಡಿಸ್ಕ್ರೈಬ್ಸ್ ದ ಈರ್ ಒಪ್ರೆಸಿವ್ ಅಟ್ಮಾಸ್ಫಿಯರ್. ಸೊ ಅವ್ ಹೆಂಗೆ ಡೀಪ್ ಒಳಗೆ ಜಂಗಲ್ ಒಳಗೆ ಹೋದಂಗೆ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಏನೋ ಆ ವಾತಾವರಣ ಏನಾಗ್ತೈತ್ರಿ ಬದಲಾಗ್ತಿತ್ತು. ಬದಲಂದ್ರೆ ಹೆಂಗಪ್ಪ ಅಂತಂದ್ರೆ ಒಮ್ಮಿದಂಬ್ಲೆ ಮುಸುಕು ಅಂದ್ರೆ ಈ ಒಂದು ದಟ್ಟ ಹೊಗಿ ಆವರಿಸ್ಕೊಂತಿತ್ತು, ಆಮೇಲೆ ಒಮ್ಮಿದಂಬ್ಲೆ ಕ್ಲಿಯರ್ ಆಗಿ ಬಿಡ್ತೈತ್ರಿ, ಆಮೇಲೆ ಏನೋ ಒಂಥರ ವಿಚಿತ್ರ ಹಿಂಗೆ ಸೌಂಡ್ ಬರ್ತಿದ್ವು ರೀ. ಸೊ ಆ ಜಂಗಲ್ ಒಳಗೆ ಆ ಒಂದು ಮೇ ಬಿ ನೇಟಿವ್ ಆಫ್ರಿಕನ್ಸ್ ಅಥವಾ ಆಫ್ರಿಕನ್ರ ಮಾಡಿರುವಂಥ ಈ ಕಾಡು ಜನರು ಏನಾರ ಒಂದು ಸೌಂಡ್ಸ್ ಮಾಡ್ತಿರ್ತಾರಲ್ಲ ಅವೆಲ್ಲ ಅವ್ರಿಗೆ ಕೇಳಿಸಿದ್ದು ಅಂತ. ಅಂದ್ರೆ ಏನಪ್ಪ ಒಂದು ರೀತಿಯಿಂದ ಸೂಪರ್ಸ್ಟಿಷನ್ ಅಂತ ಹೇಳಿ ನಾವು ಕರಿಬೋದು. ಒಮ್ಮಿದಮೇಲೆ ಇದು ಮಂಜು ಮಸಕ್ತಿತ್ತು, ಹಂಗೆ ಒಮ್ಮೆ ಕ್ಲಿಯರ್ ಆಗಿ ಬಿಡ್ತೈತ್ರಿ. ಕ್ಲಿಯರ್ ಆಗಿಬಿಡೋದು ದಂಡಿ ಮೇಲೆ ಯಾರು ಕಾಣ್ತಿದ್ರಿ, ಆ ನದಿ ದಂಡಿ ಮೇಲೆ ಈ ಒಂದು ಆಫ್ರಿಕನ್ರ ಕಾಣ್ತಿದ್ರಿ. ಸೊ ಇದನ್ನೆಲ್ಲನೂ ಅಲ್ಲಿ ನೋಡ್ತಾನವ. ಓಕೆ, ಅಂಥ ಅಟ್ಮಾಸ್ಫಿಯರ್ ಇತ್ತು. ನೆಕ್ಸ್ಟ್ ನೋಡ್ರಿ, ದೇ ಆರ್ ಅಟ್ಯಾಕ್ಡ್ ಬೈ ಅನ್ಸೀನ್ ನೇಟಿವ್ಸ್, ದ ಹೆಲ್ಸ್ಮನ್ ಈಸ್ ಕಿಲ್ಡ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಅದ ಒಂದು ಟೈಮ್ ಒಳಗೆ ಕತ್ಲಾಗಿ ಬಿಟ್ಟಿರ್ತೈತಿ. ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ವಿಚಿತ್ರ ಸೌಂಡ್ ಬರ್ತಿರ್ತಾವ, ಕಿಲ್ ಮಾಡೋದು ಅಥವಾ ಏನೋ ಕೂಗಿದಂಗೆ ಸೌಂಡ್ ಬರ್ತಿರ್ತಾವ. ಅಂದ್ರೆ ಒಬ್ಬರನ್ನೊಬ್ರು ಕರಿತಿರ್ತಾರೆ, ಅವ್ರು ಸೀಟಿ ಹಾಕೋದು, ವಿಸಲ್ ಮಾಡೋದು, ಅವ್ರು ಮಾತಾಡ್ತಿರಂಗಿಲ್ಲ. ಇಂಥ ಸೌಂಡ್ಲಿ ಅವ್ರನ್ನ ಎಚ್ಚರಗೊಳಿಸಿರ್ತಾರೆ. ತನ್ನ ಉಳಿದಂಥ ಎಲ್ಲ ಏನು ಬುಡಕಟ್ಟು ಜನಾಂಗದವರು, ಕಾಡಿನ ಜನಾಂಗದವರು ಅವ್ರನ್ನ ಎಚ್ಚರ ಮಾಡ್ತಿರ್ತಾರೆ ಒಬ್ರನ್ನೊಬ್ರು ಅವರು. ಸೊ ಇವ್ರು ಬಂದಾರ ಅಂತ ಹೇಳಿ. ಸೊ ಅಂಥ ಟೈಮ್ದಾಗ ಏನಪ್ಪ ಅಂದ್ರೆ ಒಮ್ಮಿದೊಮ್ಮೆ ಸಡನ್ ಆಗಿ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಟ್ಯಾಕ್ ಮಾಡಿದಾಗ ಒಬ್ಬ ಈ ಬೋಟ್ ಮೇಲೆ ಇದ್ದಂಥ ಒಬ್ಬ ಹೇಲ್ಸ್ಮೆನ್ ಏನಪ್ಪ ಅಂತಂದ್ರೆ ಅವ ಸಾಯ್ತಾನ. ನಿಮ್ಗೆ ನೆನಪಿರಲಿ, ಈ ಸ್ಟೀಮ್ ಬೋಟ್ ಒಳಗೆ ಕೆಳಗೆ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ಡೆಕ್ ಮೇಲೆ ಅದು ಕೆಲಸ ಮಾಡೋರು ಯಾರು ಮಾಡ್ತಿರ್ತಾರಂದ್ರೆ ಆಫ್ರಿಕಾದವ್ರ ಮಾಡ್ತಿರ್ತಾರ. ಇಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ, ಆದರೂ ಅದ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, 4th ಪಾಯಿಂಟ್ ಪಾರ್ಟ್ ನಂಬರ್ 2 ಒಳಗೆ, ಮಾರ್ಲೋ ಬಿಕಮ್ಸ್ ಮೋರ್ ಇಂಟರ್ಜ್ಡ್ ಬೈ ಕರ್ಡ್ಸ್ ಆ್ಯಂಡ್ ರಿಸೀವ್ಸ್ ಅ ರಿಪೋರ್ಟ್ ಆ್ಯಂಡ್ ಅ ಪೇಂಟಿಂಗ್ ಬೈ ಹೆಮ್. ಸೊ ಮಾರ್ಲೋ ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕರ್ಡ್ಸ್ ಬಗ್ಗೆ ಅವ್ನಿಗೆ ಭಾಳ ಇಂಟ್ರೆಸ್ಟ್ ಬಂದುಬಿಡ್ತೈತಿ, ಅವ್ನಿಗೆ ಏನಾಗೈತೆ ಏನು ಬಿಟ್ಟೈತೆ ಅಂತ ಹೇಳಿ. ಆಮೇಲೆ ಒಂದು ರಿಪೋರ್ಟ್ ಸಿಗ್ತದೆ ಅವ್ನಿಗೆ ಏನಪ್ಪ ಅಂತಂದ್ರೆ ಒಂದು ಪೇಂಟಿಂಗ್ ಮಾಡಿರೋಂಥದ್ದು. ಆ ಪೇಂಟಿಂಗ್ ಒಳಗೆ ಏನಿರ್ತಪ್ಪ ಅಂತಂದ್ರೆ ಒಬ್ಬಕ್ಕಿ ಈ ಕಾಡು ಜನರ ಒಂದು ಲೀಡರ್ ಇರ್ತಾಳಲ್ಲ, ಅಕ್ಕಿ ಇರ್ತಾಳ್ರಿ, ಅಕ್ಕಿ ಕಣ್ಣು ಇಲ್ದಾರದಕ್ಕೆ ಇರ್ತೈತಿ. ಆಮೇಲೆ ಆ ಒಂದು ಪೇಂಟಿಂಗ್ನ ಯಾರು ಮಾಡಿರ್ತಾರಪ್ಪ ಅಂದ್ರೆ ಕರ್ಡ್ಸ್ ಮಾಡಿರ್ತಾರ, ನೆನ್ಪಿಟ್ಕೋರಿ. Kurtz is described as eloquent and powerful, but ambiguous rumors hint at moral decay. ಸೊ ಏನಪ್ಪ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪೇಂಟ್ ಒಳಗಿರ್ಬೋದು ಅಥವಾ ಈ ಕರ್ಡ್ಸ್ನ ಮಂದಿ ಎಲ್ಲ ಜನ ಹೆಂಗೆ ನೋಡ್ತಿರ್ತಾರಪ್ಪ ಅಂದ್ರೆ ಎಲಿಕ್ವೆಂಟ್ ಅಂದ್ರೆ ಅವ್ನು ಎಂಥವ ನನಗೆ ಗೊತ್ತಿಲ್ಲ, ಆದರೆ ಪವರ್ಫುಲ್ ಮಾತ್ರ ಇದಾನ ಅಂತಂದು ಹೇಳಿ ಗೊತ್ತಿರ್ತೈತಿ. ಬಟ್ ಅಂದ್ರೆ ಆಂಬಿಗಿಯಸ್ ರೂಮರ್ಸ್ ಹಿಂಟ್ ಆ ಮಾರಲ್ ಡಿಕೆ ಅಂತಂದು ಹೇಳಿ. ನೆಕ್ಸ್ಟ್ ನೋಡ್ರಿ, ಮಾರ್ಲೋ ಡಿಸ್ಕವರ್ಸ್ ಅ ವಾರ್ನಿಂಗ್ ರಿಟನ್ ಬೈ ಅ ರಷ್ಯನ್ ಟ್ರೇಡರ್ ನಿಯರ್ ಕರ್ಡ್ ಸ್ಟೇಷನ್ who becomes an important intermediary later. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸೆಂಟರ್ ಸ್ಟೇಷನ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಿರ್ತಾರೆ, ಅಲ್ಲೊಂದು ಹಂಗೆ ಚೆಕ್ ಪಾಯಿಂಟ್ ಇದೆ, ಅದು ಚೆಕ್ ಪೋಸ್ಟ್ ಅದಾಗ ಮಾಡಿರ್ತಾರೆ ಒಂದು ದಂಡಿಗೆ.
ಸೊ ಅಲ್ಲಿ ಏನು ಇಟ್ಟಿರ್ತಾರೆ, ಒಂದಿಷ್ಟು ಕಟ್ಟಿಗೆ, ಇಲ್ಲಿ ನಾನು ನಿಮ್ಗೆ ಸ್ಟೋರಿನ ಕೊಟ್ಟಿಲ್ಲ ಅದ್ರ ನೆನ್ಪಿಟ್ಕೋರಿ ನೀವು, ಅಲ್ಲಿ ಕಟ್ಟಿಗೆಗಳನ್ನ ಇಟ್ಟಿರ್ತಾರೆ, ನೆನ್ಪಿಟ್ಕೋರಿ. ಸ್ಟೀಮ್ ಬೋಟನ್ನು ಓಡಿಸ್ಬೇಕಪ್ಪ ಅಂತ ನಮ್ಗೆ ಏನು ಬೇಕು ರೀ, ಕಟ್ಟಿಗೆ ಬೇಕು. ಕಟ್ಟಿಗೆ ಸುಟ್ಟಾಗನ ಮಾತ್ರ ಏನಪ್ಪ ಅಂದ್ರೆ ಸ್ಟೀಮ್ ಬೋಟ್ ಹಂಗೆ ಮ್ಯಾಲೆ ಹಂಗೆ ನದಿ ಮೇಲೆ ಅಂತ ಹೋಗ್ತಿರ್ತದೆ ಅದು, ಹೌದಾ. ಆ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಆ ಒಂದು ಸ್ಟೇಷನ್ ನೋಡಿ ಅಲ್ಲಿ ಕಟ್ಟಿಗೆ ಇಟ್ಟಿರ್ತಾರೆ, ಅಲ್ಲೊಂದು ನೋಟನ್ನು ಬರೆದಿಟ್ಟಿರ್ತಾನೆ. ಯಾರು ಇಟ್ಟಿರ್ತಾರೆ, ರಷ್ಯಾದನ್ನು ಬರೆದಿಟ್ಟಿರ್ತಾನೆ. ಆಮೇಲೆ ಈ ಕಟ್ಟಿಗೆನ ತೊಗೊಂಡು ಹೋಗ್ಬೇಕಾರೆ ರಷ್ಯಾದಾಗ ಬರ್ತಾನೆ ರೀ, ಬಂದು ಏನು ಹೇಳ್ತಾನಪ್ಪ ಅಂತಂದ್ರೆ ಈ ಕರ್ಡ್ಸನ್ ಬಗ್ಗೆ ಹೇಳ್ತಾನೆ. ಆಮೇಲೆ ಕರ್ಡ್ಸನ್ ಬಗ್ಗೆ ಹೇಳುದ ಏನಂದ್ರೆ ಈ ಒಂದು ಕರ್ಡ್ಸನ್ ಡೈರಿನೂ ಕೊಡ್ತಾನೆ, ಡೈರಿ ಕೊಟ್ಟು ಒಂದು ಪೇಂಟಿಂಗ್ನೂ ಕೂಡ ಕೊಡ್ತಾನೆ. ಅದನ್ನು ಯಾರು ಕೊಡ್ತಾನಪ್ಪ ಅಂತಂದ್ರೆ ಈ ರಷ್ಯನ್ ಟ್ರೇಡರ್ ಕೊಡ್ತಾನೆ. ನೆನ್ಪಿಟ್ಕೊರಿ ನೀವು, ರಷ್ಯಾದಿಂದ ಒಬ್ಬ ಟ್ರೇಡರ್ ಬರ್ದಿರ್ತಾನೆ, ಕರ್ಡ್ಸ್ ಇರ್ತಾನೆ, ಆಮೇಲೆ ರಷ್ಯಾದಿಂದ ಇನ್ನೊಬ್ಬ ಟ್ರೇಡರ್ ಇರ್ತಾನೆ. ಆ ಒಬ್ಬ ಟ್ರೇಡರ್ ಏನಪ್ಪ ಅಂತಂದ್ರೆ ಈ ಕರ್ಡ್ಸ್ನ ಒಂದು ಏನು ಪೇಂಟ್ ಮಾಡಿದಾನೆ ಆ ಪೇಂಟ್ ಆಮೇಲೆ ಅವನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನ. ನೆಕ್ಸ್ಟ್ ನೋಡ್ರಿ, ಕೀ ಡೆವಲಪ್ಮೆಂಟ್ಸ್. ಇಲ್ಲಿ ಎಲ್ಲ ಏನಾದಪ್ಪ ಅಂದ್ರೆ ದ ಜಂಗಲ್ ಬಿಕಮ್ಸ್ ಸಿಂಬಾಲಿಸಮ್ ಆಫ್ ಸಬ್ ಕಾನ್ಷಿಯಸ್ನೆಸ್ ಆಯಿತು. ಕರ್ಡ್ಸ್ ಈಸ್ ಪೋರ್ಟ್ರೇಡ್ ಆಸ್ ಬೋತ್ ಜೀನಿಯಸ್ ಆ್ಯಂಡ್ ಮ್ಯಾಡ್ ಮ್ಯಾನ್. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೆ ನಮ್ಗೆ ಏನು ಗೊತ್ತಪ್ಪ ಅಂತಂದ್ರೆ ಕರ್ಡ್ಸ್ ನಾವು ಭಾಳ ವ್ಯಕ್ತಿ ಶಾಣನೂ ಇದೆ ಅಂತ ಹೇಳಿ ಗೊತ್ತದ ನಮ್ಗೆ, ಯಾಕಂದ್ರೆ ಅವ್ನು ಪೇಂಟಿಂಗ್ ನೋಡಿರ್ಬೋದು ಅಥವಾ ಅವನ ಬಗ್ಗೆ ಎಲ್ಲರೂ ಹೇಳೋದಾಗಿರ್ಬೋದು. ಅದಷ್ಟೇ ಅಲ್ದ ಒಂದು ರೀತಿಯಿಂದ ಒಂದಿಷ್ಟು ಜನ ಏನಂತಿರ್ತಾರೆ, ನಾವು ಹುಚ್ಚ ಹಿಡಿದೈತೆ ಅಂತ ಹೇಳಿನೂ ಕೂಡ ಅಂತಿರ್ತಾರೆ. ಸೊ ಇವೆರಡೂ ನಮ್ಗೆ ಈಗ ಗೊತ್ತಾಗ್ಬಿಡ್ತಾವ. ಸೊ ಅವ್ನಿಗೆ ಏನಾಗೈತಿ ಏನು ಬಿಟ್ಟಿತ್ತು ಅನ್ನೋದು ನಿಮ್ಗೆ ಲಾಸ್ಟ್ ಕನ್ನ ಗೊತ್ತಾದೈತ್ರಿ. ನೆಕ್ಸ್ಟ್ ನೋಡ್ರಿ, ಮಾರ್ಲೋ ಬಿಗಿನ್ಸ್ ಟು ಫೀಲ್ ದ್ಯಾಟ್ ಕರ್ಡ್ಸ್ represents the true face of colonialism, not civilization but savagery cloaked in rhetoric. ಸೊ ಇಲ್ಲಿ ಮಾರ್ಲೋನ ಪ್ರಕಾರ ಕರ್ಡ್ಸ್ ಏನಪ್ಪ ಅಂತಂದ್ರೆ ಯಾರನ್ನು ರೀಪ್ರೆಸೆಂಟ್ ಮಾಡ್ತಾನವ, ಕೊಲೋನಿಯಲಿಸಮ್ ಬಗ್ಗೆ ರೀಪ್ರೆಸೆಂಟ್ ಮಾಡ್ತಾನ. ಈ ವಸಾಹತುಶಾಹಿ ಬಗ್ಗೆ ನಾವು ಏನು ಮಾಡ್ತಾನೆ ಅಂದ್ರೆ ರೀಪ್ರೆಸೆಂಟ್ ಮಾಡ್ತಾನೆ. ವಸಾಹತುಶಾಹಿ ಅಂದ್ರೆ ಏನು, ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಬೇಕು, ಎಷ್ಟು ಕಠೋರ ರೀತಿ, ಎಷ್ಟು ಒಂದು ಧೋರಣೆನ ಮಾಡ್ತೇವೆ, ಅಷ್ಟೊಂದು ಶೋಷಣೆನ ಮಾಡ್ತೇವೆ ಒಬ್ಬರ ವ್ಯಕ್ತಿ ಮೇಲೆ ಅಥವಾ ಈ ಆಫ್ರಿಕನ್ಸ್ ಮೇಲೆ ಅನ್ನೋದ್ರ ಬಗ್ಗೆ ಯಾರ ರೀಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ, ನಮ್ಗೆ ಕರ್ಡ್ಸ್ ರೀಪ್ರೆಸೆಂಟ್ ಮಾಡ್ತಾನ. ಅದನ್ನು ಹೇಳಿದಾರ್ರಿ ಮಾರ್ಲೋ ಹೇಳ್ತಾನ. ನೆಕ್ಸ್ಟ್ ನೋಡ್ರಿ, ಸಾವೇಜ್ ಅಂದ್ರೆ ಅಮಾನವೀಯತೆ ನೆನ್ಪಿಟ್ಕೋರಿ ನೀವು. ಸೊ ಪಾರ್ಟ್ ನಂಬರ್ 3 ರೀ, ಲಾಸ್ಟ್ ಪಾರ್ಟ್. ಇದಾದ ನಂತರ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ ವಿತ್ ಆನ್ಸರ್ಸ್ ಅದ ರೀ, ಅವ 2 ಮಾರ್ಕ್ಸ್ನು ಇರ್ತಾವೆ ನೆನ್ಪಿಟ್ಕೋರಿ. ಆಮೇಲೆ ಅದಷ್ಟೇ ಅಲ್ಲ ಏನಪ್ಪ ಅಂತಂದ್ರೆ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಅದಾವ ಪ್ರತಿಯೊಂದು ಚಾಪ್ಟರ್ ಮೇಲೆ ಮಾಡಿ ಸ್ಟೂಡೆಂಟ್ಸ್. ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಐ ಹೋಪ್ ನೀವು ಸ್ಕಿಪ್ ಮಾಡೋಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡತ್ತ ಅನ್ಕೊಂಡ್ರಿ. ಹಂಗಿತ್ತಪ್ಪ ಅಂತಂದ್ರೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ದ ಎನ್ಕೌಂಟರ್ ವಿತ್ ಕರ್ಡ್ಸ್ ಆ್ಯಂಡ್ ರಿಟರ್ನ್. ಸೊ ಪಾರ್ಟ್ ನಂಬರ್ 3 ಒಳಗೆ ಏನಪ್ಪ ಅಂತಂದ್ರೆ ಮಾರ್ಲೋ ಆ್ಯಂಡ್ ಹೀಸ್ ಪಾರ್ಟಿ ಫೈನಲಿ ರೀಚಸ್ ಕರ್ಡ್ಸ್ ಇನ್ನರ್ ಸ್ಟೇಷನ್. ಸೊ ಮಾರ್ಲೋ ಮತ್ತು ಅವನ ಸಂಗಡಿಗರು, ಅವನ ಪಾರ್ಟಿ ಏನಿತ್ತು ಆ ಜರ್ನಿ ಒಳಗೆ ಪಾರ್ಟ್ ಇದ್ದವರು ಅವರೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಕರ್ಡ್ಸನ್ನ ಇನ್ನರ್ ಸ್ಟೇಷನ್ಗೆ ಬಂದು ಅವರು ತಲುಪ್ತಾರ. ನೆಕ್ಸ್ಟ್ ನೋಡ್ರಿ ಏನಾಗ್ತದೆ ಅಂತ ಹೇಳಿ, ದೇ ಫೈಂಡ್ ಕರ್ಡ್ಸ್ ಗ್ರೇವ್ಲಿ ಇಲ್ ಸರೌಂಡೆಡ್ ಬೈ severed heads on stakes, proof of his descent into madness. ಸೊ ಕರ್ಡ್ಸ್ ಏನಪ್ಪ ಅಂತಂದ್ರೆ ಅವನ್ನ ನೋಡ್ತಾರ ಅವರು, ನೋಡಿ ಅವ್ನು ಹೆಂಗಾಗಿರ್ತಾನಪ್ಪ ಅಂತಂದ್ರೆ ಗ್ರೇವ್ಲಿ ಇಲ್ಲಿ ಇನ್ನೇನು ಸಾಯಕ್ಕೆ ಬಂದನಪ್ಪ ನನಗೆ ಅಷ್ಟ್ರ ಮಟ್ಟಿಗೆ ಏನಪ್ಪ ಅಂತ ನಮ್ಗೆ ಆರಾಮ ಉಳಿದ್ರಂಗಿಲ್ಲ, ಫುಲ್ ಇನ್ನೇನು ಮರಣ ಬರೋದೈತೆ ಅವಂಗೆ ಬಾಕಿ ಐತೆ ಅಂತ ಹೇಳಿ ಅವನು ಅಷ್ಟ್ರ ಮಟ್ಟಿಗೆ ಏನಪ್ಪ ಅಂತಂದ್ರೆ ಅವಂಗೆ ಆರಾಮ ಇರಂಗಿಲ್ಲ ಅಥವಾ ಅವನ ಅಲ್ಲಿ ಅಸ್ತವ್ಯಸ್ತಗೊಂಡಿರ್ತಾನೆ ಅಂತಂದು ಹೇಳಿ ನಾವು ನೋಡ್ಬೋದು. ಅವ್ನು ಏನಪ್ಪ ಅಂದ್ರೆ ಅವ್ನು ಸುತ್ತಮುತ್ತ ಎಲ್ಲನೂ ಕೂಡ ಏನಿರ್ತಾವ ರೀ, ಈ ಒಂದು ಕಟ್ ಮಾಡಿರೋಂಥ ಶಿರ್ಗಳು ಇರ್ತಾವೆ, ಅದ್ರ ಬರೀ ಬೋನ್ಸ್ ಅಂದ್ರೆ ಈ ಸ್ಕಲ್ ಅಂತೆಲ್ಲ ನಾವು ಸ್ಕಲ್ ಉಳಿದು ಬಿಟ್ಟಿರ್ತಾವೆ ರೀ. ಆಮೇಲೆ ಇದೇನಪ್ಪ ಅಂತಂದ್ರೆ ದಿಸ್ ಇಸ್ ದ ಪ್ರೂಫ್ ಆಫ್ ಡಿಸೆಂಟ್ ಇನ್ ಟು ಮ್ಯಾಡ್ನೆಸ್. ಸೊ ಅವ್ ಏನಪ್ಪ ಅಂದ್ರೆ ನಾವು ಹುಚ್ಚ ಹಿಡಿದ ಹೇಳೋದು ನಮ್ಗೆ ಅದ್ರ ಮೇಲೆ ಗೊತ್ತಾಗೈತಿ. ನೆಕ್ಸ್ಟ್ ನೋಡ್ರಿ, ದ ರಷ್ಯನ್ ಟ್ರೇಡರ್ ಎಕ್ಸ್ಪ್ಲೇನ್ಸ್ ಕರ್ಡ್ಸ್ ಹ್ಯಾಸ್ ಬಿಕಮ್ ಲೈಕ್ ಅ ಗಾಡ್ ಟು ದ ನೇಟಿವ್ಸ್ ಹೂ ವರ್ಷಿಪ್ ಹಿಮ್. ಸೊ ಈ ರಷ್ಯನ್ ಹೇಳ್ಕೊಟ್ಟಿರ್ತಾನೆ, ಅವ ರಷ್ಯನ್ ಹೇಳಿರ್ತಾನೆ, ಏನು ಹೇಳಿರ್ತಾನಪ್ಪ ಅಂತಂದ್ರೆ ಈ ಒಬ್ಬ ಕರ್ಡ್ಸ್ ಅನ್ನೋ ವ್ಯಕ್ತಿ ಏನದಾನ ಅವ ಈ ನೇಟಿವ್ ಜನರಿಗೆ ಏನಪ್ಪ ಅಂತಂದ್ರೆ ದೇವ್ರ ಗತಿಗೆ ಆಗ್ಬಿಟ್ಟಾನ. ಸೊ ಇವ್ ಕರ್ಡ್ಸ್ ಏನು ಹೇಳ್ತಾನೋ ಅದೆಲ್ಲಾನು ಈ ನೇಟಿವ್ ಜನ ಕೇಳ್ತಾರ ಅಂತ ಹೇಳಿ ಯಾರು ಹೇಳ್ತಾರ್ರಿ, ರಷ್ಯನ್ ಹೇಳ್ತಾನ್ರಿ, ರಷ್ಯನ್ ಟ್ರೇಡರ್ ಹೇಳ್ತಾನ ನೆನ್ಪಿಟ್ಕೋರಿ. ನೆಕ್ಸ್ಟ್, ಡಿಸ್ಪೈಟ್ ಹೀಸ್ ಇಲ್ನೆಸ್ ಕರ್ಡ್ಸ್ ರೆಫ್ಯೂಸಸ್ ಟು ಲೀವ್ ಆ್ಯಂಡ್ ಸ್ಪೀಕ್ಸ್ ಇನ್ ಕ್ರಿಪ್ಟಿಕ್ ಫಿಲಾಸಫಿಕಲ್ ಟರ್ಮ್ಸ್. ಸೊ ಏನಪ್ಪ ಅಂತಂದ್ರೆ ಅವ್ಗೆ ಆರಾಮ ಇರಂಗಿಲ್ಲ ಅನ್ನೋದು ಅವ್ನು ಕರ್ಡ್ಸು ಗೊತ್ತೈತಿ, ಆದ್ರೆ ಅವ್ನು ಕರ್ಕೊಂಡು ಹೋಗತ್ ಕೂಡಲೇ ಕರ್ಡ್ಸ್ ಏನು ಹೇಳ್ತಾನಪ್ಪ ಅಂತಂದ್ರೆ ರೆಫ್ಯೂಸ್ ಮಾಡ್ತಾನೆ. ಅಂದ್ರೆ ಅಲ್ಲಿ ಅವ್ರ ಜೊತೆ ಹೋಗೋದನ್ನ ಬಿಟ್ಟು ಅವೇನು ಮಾಡ್ತಾನಪ್ಪ, ಸ್ಪೀಕ್ಸ್ ಇನ್ ಕ್ರಿಪ್ಟಿಕ್ ಫಿಲಾಸಫಿಕಲ್ ಟರ್ಮ್ಸ್, ಇನ್ನೇನು ತತ್ವಜ್ಞಾನದ ಬಗ್ಗೆ ಹೇಳಕ್ಕೆ ಚಾಲು ಮಾಡ್ತಾನೆ. ಅಂದ್ರೆ ಈ ಕರ್ಡ್ಸ್ ಯಾವ ರೀತಿ ಇರ್ತಾನಪ್ಪ ಅಂತಂದ್ರೆ ಅಗ್ದಿ ಮನುಷ್ಯ ಕೊಲೋನಿಯಲಿಸಮ್ ಅಂದ್ರೆ ಜನರನ್ನ ಮರಳು ಮಾಡಿ ಅವ್ರನ್ನ ಕಂಟ್ರೋಲ್ ಇಟ್ಕೋದಂಗೆ ಗೊತ್ತಿರ್ತೈತಿ. ಆದ್ರೆ ಅಲ್ಲಿ ನೇಟಿವ್ ಜನ ಹೆಂಗೋ ಮಾಡಿ ಒಂದು ರೀತಿ ಸೂಪರ್ ನ್ಯಾಚುರಲ್ ಥಿಂಗ್ಸ್ನ ಎಲಿಮೆಂಟ್ಸನ್ನ ಯೂಸ್ ಮಾಡಿ ಇವನನ್ನ ದೇವ್ರ ಪೊಸಿಷನ್ದಾಗ ಕುಣಿಸಿ ಇವನು ಅಗದಿ ಒಂದು ಥಿಯಾಲಜಿ ಅಂದ್ರೆ ಫಿಲಾಸಫಿ ಆ ತತ್ವಜ್ಞಾನದ ಬಗ್ಗೆ ಎಲ್ಲ ನಾಲೆಜ್ ಬಂದು ನಾವು ಹಿಂಗೆ ಇರಬಾರ್ದು, ನಾವು ಹಿಂಗೆ ಮಾಡಬಾರ್ದು, ನಾ ಇಲ್ಲಿ ಬರಂಗಿಲ್ಲ, ನಂಗೆ ಇಲ್ಲೇ ಚಲೋ ಅನ್ಸಾಯ್ತದೆ, ಹಿಂಗೆ ಏನೋ ಒಂದು ಮಾತುಗಳನ್ನ ಹೇಳಿ ರೀಸನನ್ನು ಕೊಟ್ಟು ಏನಪ್ಪ ಅಂದ್ರೆ ಅಲ್ಲೇ ಇರೋಕೆ ಟ್ರೈ ಮಾಡ್ತಾನೆ. ಇದ್ರ ಅರ್ಥ ನೆನ್ಪಿಟ್ಕೋರಿ ನೀವು, ಆ ಏನು ವುಮೆನ್ ನಾವು ಪೇಂಟಿಂಗ್ ಮಾಡಿರ್ತಾನಲ್ಲ ರಷ್ಯನ್ ಟ್ರೇಡರ್, ಈ ಕರ್ಡ್ಸ್ ಮಾಡಿರೋಂಥ ಪೇಂಟಿಂಗ್ ಏನು ಕೊಟ್ಟಾನು
ಆ ಒಂದು ಪೇಂಟಿಂಗ್ ಒಳಗೆ ಏನು ವುಮೆನ್ ಇದಳ್ರಿ, ದ್ಯಾಟ್ ವುಮೆನ್ ಶಿ ಈಸ್ ಕಂಟ್ರೋಲಿಂಗ್ ಕರ್ಡ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂದ್ರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ನ ನೋಡ್ಬರ್ಬೋದು. ಆಫ್ರಿಕಾ ಒಳಗೆ ಯಾವ ರೀತಿ ಐತೆ ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ಕೊಟ್ಟಾರ ಅವರು. ಅದ ಏನಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಕಂಡು ಬರ್ತೈತಿ. ಆಮೇಲೆ ಹೆಂಗೆ ಇವ್ ಕರ್ಡ್ಸನ್ನು ಕಂಟ್ರೋಲ್ ಮಾಡ್ಯಾರ, ಆಮೇಲೆ ಇವ್ನು ಯಾಕೆ ದೇವ್ರ ರೂಪದೊಳಗೆ ಇಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಅಕಸ್ಮಾತ್ ನೋಡ್ರಿ, ಈ ಕರ್ಡ್ಸನ್ನು ಕಂಟ್ರೋಲ್ ಆಗಿದ್ದಾನಂದ್ರೆ ಇವ ಐವರಿ ಕಳಿಸ್ಕೊಡಂಗಿಲ್ಲ, ಹೌದಾ? ಇವ ಇಷ್ಟರ ಮಟ್ಟಿಗೆ ಅವನು ಬಗ್ ಬಡ್ದಾರಪ್ಪ ಅಂತಂದ್ರೆ ನೋ ಒನ್ ವಿಲ್ ಗೋ ನಿಯರ್ ದ ಆಫ್ರಿಕನ್ಸ್ ಆರ್ ದ ಪೀಪಲ್. ಇದು ಒಂದು ರೀತಿ ನಾವು ನೆನ್ಪಿಟ್ಕೋಬೇಕ್ರಿ. ಸೊ ಈ ರೀತಿ ಅವ್ರು ಕಂಟ್ರೋಲ್ ಇಟ್ಕೊಂಡಿರ್ತಾನೆ ಯಾರನ್ನ, ಕರ್ಡ್ಸನ್ನ ನೆನ್ಪಿಟ್ಕೋರಿ. ಐ ಹೋಪ್ ನಿಮ್ಗೆ ಸ್ಟೋರಿ ನೆನ್ಪಿಡುತ್ತೆ ಅನ್ಕೊಂಡಿನಿ. ತಿಳಿದಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ಹೇಳ್ರಿ ಸರ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಸ್ಟೋರಿ ಅಂತ ಹೇಳಿ ಕಮೆಂಟ್ ಮಾಡಿರಿ, ನಂಗೂ ಚಲೋ ಅನ್ಸತಿ. ನೆಕ್ಸ್ಟ್ ನೋಡ್ರಿ, the famous line the horror is uttered by Kurtz before he dies, possibly reflecting his realization of his ಓನ್ ಮಾರಲ್ ಫೇಲ್ಯೂರ್. ಸೊ ಏನಪ್ಪ ಅಂತಂದ್ರೆ ಹಂಗೂ ಹಿಂಗೂ ಮಾಡಿ ಇವ್ನು ಏನು ಮಾಡ್ತಾರಂದ್ರೆ ಫೋರ್ಸ್ ಮಾಡಿ ಕರ್ಡ್ಸನ್ನ ಬೋಟ್ ಒಳಗೆ ಹಚ್ಕೊಂತಾರ್ರಿ. ಹಚ್ಕೊಂಡು ಇನ್ನೇನು ಅಲ್ಲಿಂದ ಜಾಗ ಬಿಟ್ಟು ಸ್ವಲ್ಪ ಮುಂದ್ಗಡೆ ಬಂದಿರ್ತಾರೆ. ಇವಂಗೆ ಅಗ್ದಿ ಆರಾಮ್ ಉಳಿಯಂಗಿಲ್ಲ. ಆರಾಮ್ ಉಳಿಲ್ದಾಗ ಏನಪ್ಪ ಅಂತಂದ್ರೆ ಇವಂಗೆ ಫುಲ್ ಡಿಸೆಂಟ್ರಿ ಮತ್ತು ಡಯರಿಯಾ ಅಂದ್ರೆ ವಾಮಿಟಿಂಗ್, ಟಾಯ್ಲೆಟ್ ಎರಡೂ ಹತ್ತು ಬಿಟ್ಟಿರ್ತೈತಿ. ಓಕೆ, ಈ ವಾಂತಿ ಮತ್ತು ಬೇದಿ ಎರಡೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿರ್ತಾವ ಅವಂಗೆ. ಆ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ಇವ ಮಲ್ಕೊಂಡಿರ್ತಾನೆ, ಸ್ವಲ್ಪ ರೆಸ್ಟ್ ಮಾಡೋದ್ರಲ್ಲಿ ಮಲ್ಕೊಂಡಿರ್ತಾನೆ. ಇವ ಒಳಗೆ ಹೋಗಿ ಏನು ಇವ್ರು ಕ್ರೂ ಮೆಂಬರ್ ಇದ್ದಾರೋ, ಕ್ರೂ ಮೆಂಬರ್ ಹೋಗಿ ನೋಡ್ತಾರೋ ಅವನ ಒಂದು ಪರಿಸ್ಥಿತಿನ ಯಾರಿಗೆ ಹೇಳ್ತಾರ್ರಿ, ಮಾರ್ಲೋಗೆ ಹೇಳ್ತಾರ. ಮಾರ್ಲೋಗೆ ಹೇಳಿದ ಕೂಡಲೇ ಈ ಮಾರ್ಲೋ ಇದ್ದ ಅವ್ನು ರೂಮಿಗೆ ಹೋಗ್ತಾನ. ಹೋಗಿ ಅವ್ನು ಕೇಳ್ತಾನೆ ಕರ್ಡ್ಸ್ ಅಂತ ಹೇಳಿ ಅನ್ಕೊಡ್ದ. ಅವ್ನು ಒಮ್ಮೆ ಆ ಕರ್ಡ್ಸ್ ಏನಪ್ಪ ಅಂತಂದ್ರೆ ಹೆದರಿ ಹಾರರ್ ದ ಹಾರರ್ ಅಂತ ಹೇಳಿ 3 ಸತಿ ಅವ್ನು ಹೇಳ್ತಾನೆ ರೀ. ಇಲ್ಲಿ 2 ಸತಿ ನಿಮ್ಗೆ ಕೊಟ್ಟೆ, 2 ಸತಿ ಹೇಳ್ತಾನಪ್ಪ ಅಂದ್ರೆ ದ ಹಾರರ್ ಅಂತಂದು ಹೇಳಿ ಅವ್ನು ಹೆದರಿ ಅಂದು ಅಲ್ಲೇ ಒಂದು ಪ್ರಾಣನ ಬಿಟ್ಬಿಡ್ತಾನ. ಸೊ ಇದಿಷ್ಟೇನಪ್ಪ ಅಂತಂದ್ರೆ ನಮ್ಗೆ ಏನು ಗೊತ್ತಾಗ್ತದೆ ಅಂತಂದ್ರಲ್ಲಿ ಪಾಸಿಬಲಿ ರಿಫ್ಲೆಕ್ಟಿಂಗ್ ದ ರಿಯಲೈಸೇಷನ್ ಆಫ್ ಹಿಸ್ ಓನ್ ಮಾರಲ್ ಫೇಲ್ಯೂರ್. ಸೊ ಏನಪ್ಪ ಅಂದ್ರೆ ತನ್ನ ಒಂದು ಮಾರಾಲಿಟಿನ ಕಳ್ಕೊಂಡು ಅಲ್ಲಿ ಬಂದಿರ್ತಾನಂತ ಹೇಳಿ ಅವ್ನು ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, ಮಾರ್ಲೋ ರಿಟರ್ನ್ಸ್ ಟು ಯುರೋಪ್ ಡಿಸ್ಇಲ್ಯೂಷನ್ಡ್ ಆ್ಯಂಡ್ ಸಿಕ್ ಹಿಮ್ಸೆಲ್ಫ್. ಸೊ ಇಷ್ಟರ ಮಟ್ಟಿಗೆ ಅವ್ನು ಎದಕ್ಕೆ ಸಾಯ್ತಾನಪ್ಪ ಅಂತಂದ್ರೆ ಆ ಒಂದು ಟೈಮ್ ಒಳಗೆ ಇವನೇನು ಕರ್ಕೊಂಡು ಹೋಗ್ತಿರ್ತಾರಲ್ಲ, ಸ್ಟೋರಿ ನಿಮ್ಗೆ ಮರೆತು ಸ್ವಲ್ಪ ಮುಂದೆ ಹಂಗೆ ಪಾಯಿಂಟ್ ಸ್ಕಿಪ್ ಮಾಡಿ ನೆನ್ಪಿಟ್ಕೋರಿ. ಅವ್ನು ಹಾರರ್ ಅಂತಿರ್ತಾರಲ್ಲ, ಅವಾಗ ಹೊರಗೆ ಆ ಏನು ವುಮನ್ ಇರ್ತಾಳ್ರಿ, ಮಿಸ್ಟೀರಿಯಸ್ ವುಮನ್ ಅಂತ ಹೇಳಿ ಕೊಟ್ಟರೆ. ನೀವು ನಾವೆಲ್ ಓದಿದ್ರೆ, ಒರಿಜಿನಲ್ ನಾವೆಲ್ ಓದಿದ್ರೆ, ಸೊ ದ್ಯಾಟ್ ಮಿಸ್ಟೀರಿಯಸ್ ವುಮನ್ ಶಿ ವಿಲ್ ಬಿ ಸ್ಟ್ಯಾಂಡಿಂಗ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಆಫ್ ಕಾಂಗೋ. ಸೊ ಶಿ ವಿಲ್ ಬಿ ಆನ್ ದ ರಿವರ್ ಕಾಂಗೋ, ಬ್ಯಾಂಕ್ಸ್ ಆಫ್ ದ ರಿವರ್ ಕಾಂಗೋ. ಆ ಕಾಂಗೋ ನದಿ ದಡದ ಮೇಲೆ ಆಕಿ ನಿಂತಿರ್ತಾಳ. ನಿಂತು ಏನೋ ಒಂದಿಷ್ಟು ಹಿಂಗೆ ವಿಚಿತ್ರ ಒಂದು ಸೌಂಡ್ಗಳನ್ನ ಮಾಡ್ತಿರ್ತಾರ. ಅವಾಗ ಈ ಕರ್ಡ್ಸ್ ಇದ್ದಾವ ಈ ಒಂದು ಮಾತುಗಳನ್ನ ಹೇಳಿ ಸಾಯ್ತಾನ್ರಿ, ನೆನ್ಪಿಟ್ಕೋರಿ. ಆಮೇಲೆ ಮಾರ್ಲೋ ಇದ್ದಾವೆ ಏನಪ್ಪ ಅಂತಂದ್ರೆ ಅವಂಗ ಆರಾಮಿಲ್ದಂಗೆ ವಾಪಸ್ ಬಂದ್ಬಿಡ್ತಾನೆ ಅಲ್ಲಿಂದ. ಡಿಸ್ಇಲ್ಯೂಷನ್ ಅಂದ್ರೆ ಅವಂಗೊಂಥರ ಕನ್ಫ್ಯೂಷನ್ ಒಳಗೆ ಅಲ್ಲಿಂದ ಬಂದು ಎಲ್ಲಿ ಬರ್ತಾನೆ ರೀ, ವಾಪಸ್ ಯುರೋಪಿಗೆ ಮರಳ್ತಾನ. He visits Kurt's intended fiancée and lies to her, saying Kurt's last word were her name. So ಕರ್ಡ್ಸಿಗೆ ಏನು ಹೇಳ್ತಾನಪ್ಪ, ಕರ್ಡ್ಸ್ ಫಿಯಾನ್ಸೆ ಇರ್ತಾವ ಅಂತ ಹೇಳಿದ್ ನಿಮ್ಗೆ. ಆಕಿಗೆ ಬಂದು ನಾವು ಏನು ಹೇಳ್ತಾನಪ್ಪ ಅಂತಂದ್ರೆ ಸುಳ್ಳು ಹೇಳ್ಬಿಡ್ತಾನ. ಅವ್ನು ಹಾರರ್ ಹೆದರಿದ್ದ ಅಂತ ಹೇಳಂಗಿಲ್ಲ. ಆಕಿಗೆ ಸಮಾಧಾನ ಮಾಡೋ ಸಂಬಂಧ ಏನು ಹೇಳ್ತಾನಪ್ಪ ಅಂತಂದ್ರೆ ಲಾಸ್ಟ್ಗೆ ನಿನ್ನ ಹೆಸರು ತೊಗೊಂಡ ಅಂತಂದು ಹೇಳಿ ಹೇಳ್ತಾನ. ಅಂದ್ರೆ ಆಕಿನ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, ದ ನಾವೆಲ್ ಎಂಡ್ಸ್ ವಿತ್ ಮಾರ್ಲೋ ಬ್ಯಾಕ್ ಆನ್ ದ ನೆಲಿ ಗೇಸಿಂಗ್ ಆಟ್ ದ ಡಾರ್ಕ್ನಿಂಗ್ ಥೀಮ್ಸ್ ಸಿಂಬಲೈಸಿಂಗ್ ದ ಡಾರ್ಕ್ನೆಸ್ ಆಫ್ ಹ್ಯೂಮನ್ ನೇಚರ್. ಸೊ ಈ ನಾವೆಲ್ ಹೆಂಗೆ ಎಂಡ್ ಆಗ್ತಿತ್ತಪ್ಪ ಅಂತಂದ್ರೆ ಈ ನೆಲೆ ರಿವರ್ ಮೇಲೆ ಅವ ನಿಂತಿರ್ತಾನೆ. ನೆನ್ಪಿಟ್ಕೋರಿ, ಇದು ನಡೆದಿದ್ದ ಕಥೆನ ಹೇಳ್ತಾನೆ ಯಾರಿಗೆ, ಆ ಒಬ್ಬ ವ್ಯಕ್ತಿಗೆ, ಅನ್ನೋನ್ ಪರ್ಸನ್ಗೆ ಹೇಳ್ತಿರ್ತಾನೆ ಇವ. ನೆನ್ಪಿಟ್ಕೋರಿ, ಒಬ್ರಿಗೊಬ್ರು ಸ್ಟೋರಿ ಹೇಳ್ತಿರ್ತಾರೆ ಯಾರ್ಯಾರು ಏನೇನಾಗೈತೆ ಅಂತ ಹೇಳಿ. ಆ ಒಂದು ಟೈಮ್ ಒಳಗೆ ಈ ಒಂದು ನಾವೆಲ್ ಹೆಂಗೆ ಎಂಡ್ ಆಗ್ತದಪ್ಪ ಅಂತಂದ್ರೆ ವಾಪಸ್ ಮತ್ತೆ ಎಲ್ಲಿ ಎಂಡ್ ಆಗ್ತದ್ರಿ, ಅವ್ರ ಥೇಮ್ಸ್ ನದಿ ಮೇಲೆ ನೆಲೆ ಅನ್ನೋ ಒಂದು ಬೋಟ್ ಮೇಲೆ ನಿಂತಿರ್ತಾರ. ಅಲ್ಲಿ ಅವ ಸ್ಟೋರಿನ ಎಂಡ್ ಮಾಡ್ತಾನ. ಅವ ಏನು ಗೇಜ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಈ ಅಲ್ಲಿ ಕತ್ಲು ಆಗಿರ್ತೈತ್ರಿ. ಅಂದ್ರೆ ಅವ್ರು ಈ ಸ್ಟೋರಿ ಹೇಳಕ್ಕೆ ಚಾಲೂ ಮಾಡಿದಾಗ ಈ ಆಫ್ರಿಕಾದ ಬಗ್ಗೆ ಯಾವಾಗ ಹೇಳ್ತಿರ್ತಾರೆ ಅಂದ್ರೆ ಅಗದಿ ಸಂಜೆಗೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದ್ರೆ ಆಮೇಲೆ ಲೇಟಾಗಿ ಈ ಕತೆ ಮುಗಿದ ಕೂಡಲೇ ಪೂರ ಕತ್ಲೆ ಬಿದ್ದಿರ್ತೈತಿ. ಅದನ್ನ ನಾವು ಹಂಗೆ ದಿಟೀಶ್ ನೋಡ್ತಿರ್ತಾನ. ಅಲ್ಲಿಗೆ ಏನಪ್ಪ ಅಂತಂದ್ರೆ ನಮ್ಮ ನಾವೆಲ್ ಮುಗಿದೈತ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ನಾವೆಲ್. ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಾಗಿತ್ತಪ್ಪ ಅಂತಂದ್ರೆ ಸರ್ ನಮ್ಗೆ ತಿಳಿದ ಅನ್ನೋಂಗಿತ್ತಂದ್ರೆ ಥಮ್ಸ್ ಅಪ್ ಕೊಡ್ರಿ, ಲೈಕ್ ಕೊಡ್ರಿ, ಆಮೇಲೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಸ್ಲೈಡ್ ಒಳಗೆ 1 ಮಾರ್ಕ್ಸ್ದು ಕ್ವಶನ್ಸ್ ಬರ್ತಾವ. ಅದು ಪಾರ್ಟ್ ವೈಸ ಸ್ಕಿಪ್ ಮಾಡ್ಬೇಡ್ರಿ, ಕಂಟಿನ್ಯೂ ನೋಡ್ರಿ. ಇನ್ನು ಫೈನಲ್ ಥೀಮ್ಸ್ ನೋಡ್ರಿ ಅದಾವ್ರಿ. ದ ಡ್ಯುಯಾಲಿಟಿ ಆಫ್ ಮ್ಯಾನ್, ಮಾರಲ್ ಆಂಬಿಗ್ವಿಟಿ, ಕ್ರಿಟಿಕ್ ಆಫ್ ಯುರೋಪಿಯನ್ ಇಂಪೀರಿಯಲಿಸಮ್, ಇಲ್ಯೂಷನ್ ಆಫ್ ಸಿವಿಲೈಸೇಷನ್. ಇವಿಷ್ಟು ಏನಪ್ಪ ಅಂತಂದ್ರೆ ಇದ್ರ ಪಾಯಿಂಟ್ಸ್ಗಳ್ರಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಂಬರ್ 1 ಮಾರ್ಲೋಸ್ ಅರೈವಲ್ ಇನ್ ಆಫ್ರಿಕಾ. ಇದ್ರ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಯಾವ್ದವ, ಹೂ ಈಸ್ ದ ನರೇಟರ್ ಆಫ್ ಹಾರ್ಟ್ ಆಫ್ ಡಾರ್ಕ್ನೆಸ್? ಇಟ್ ಈಸ್ ಆನ್ ಅನ್ನೇಮ್ಡ್ ಸೇಲರ್ ಅಬೋರ್ಡ್ ದ ನೆಲೆ. ನೆನಪಿಟ್ಕೋರಿ, ಅವ್ರು ಯಾವ ಒಂದು ಬೋಟ್ ಮೇಲೆ ಇರ್ತಾರೆ, ನೆಲೆ ಅನ್ನೋ ಒಂದು ಬೋಟ್ ಮೇಲೆ ಇರ್ತಾರ. ನೆಕ್ಸ್ಟ್,
ವಾಟ್ ಜಾಬ್ ಡಸ್ ಮಾರ್ಲೋ ಗೆಟ್ ಇನ್ ಆಫ್ರಿಕಾ? ರಿವರ್ ಬೋಟ್ ಕ್ಯಾಪ್ಟನ್ ಫಾರ್ ಅ ಯುರೋಪಿಯನ್ ಟ್ರೇಡಿಂಗ್ ಕಂಪನಿ. ನೋಡ್ರಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೆ ನಿಮ್ಗೆ. ಅವ್ನಿಗೆ ಏನು ಜಾಬ್ ಸಿಗ್ತದ್ರಿ? ರಿವರ್ ಬೋಟ್ ಕ್ಯಾಪ್ಟನ್ ಅಂತ ಸಿಗ್ತೈತಿ. ವಾಟ್ ಈಸ್ ದ ಮೇಜರ್ ಕಮೋಡಿಟಿ ಇನ್ ದ ಸ್ಟೋರಿ? ಅವ್ರು ಏನು ತೊಗೊಂಬ ವಸ್ತು, ಕಮೋಡಿಟಿ ಅಂದ್ರೆ ಏನು? ವಸ್ತು. ಯಾವ ವಸ್ತುನ ತೊಗೊಂಬರ್ತಿರ್ತಾರ ಆಫ್ರಿಕಾದಿಂದ? ಐವರಿನ ತೊಗೊಂಡ್ ಬರ್ತಿರ್ತಾರ. ನಂಬರ್ 4, ವಾಟ್ ಈಸ್ ದ ನೇಮ್ ಆಫ್ ದ ಪರ್ಸನ್ ಮಾರ್ಲೋ ಈಸ್ ಫ್ಯಾಸಿನೇಟೆಡ್ ಬೈ? ಸೊ ಯಾರ ಒಂದು ಹೆಸರನ್ನ ಕೇಳೋಂಗ ಒಂಥರ ವಿಚಿತ್ರ ಅಥವಾ ವಿಚಲಿತಗೊಳ್ತಾನ ಅಥವಾ ಅವ್ನಿಗೆ ಇಂಟ್ರೆಸ್ಟಿಂಗ್ ಅನ್ಸಿರ್ತೈತಪ್ಪ ಅಂತಂದ್ರೆ ಕರ್ಟ್ಸ್ ಅನ್ನೋ ವ್ಯಕ್ತಿಯಿಂದ. ಹೂ ಹೆಲ್ಪ್ಸ್ ಮಾರ್ಲೋ ಗೆಟ್ ಹೀಸ್ ಜಾಬ್? ಹೀಸ್ ಆಂಟ್. ಮಾರ್ಲೋಗೆ ಯಾರು ಸಮ್ ಜಾಬ್ ಸಿಗಿದ್ರಿ? ಅವ್ನ ಆಂಟಿಂದ. ಇವೆಲ್ಲ ಪಾಯಿಂಟ್ಸ್ ನಿಮಗೆ ಹೇಳಿದ್ದೀನಿ. ಇನ್ನು 5 ಮಾರ್ಕ್ಸ್ ಕ್ವಶನ್ ನೋಡ್ರಿ ಯಾವ ಬರ್ತಾವ. ಡಿಸ್ಕ್ರೈಬ್ ದ ಔಟರ್ ಸ್ಟೇಷನ್ ಆ್ಯಂಡ್ ಮಾರ್ಲೋಸ್ ಫಸ್ಟ್ ಇಂಪ್ರೆಷನ್ ಆಫ್ ಆಫ್ರಿಕಾ. ಈ ವಿಡಿಯೋ ಇನ್ನೂ ಜಲ್ದಿ ಇನ್ನೂ ಭಾಳ ಆಟದ ಹೇಳ್ಬೇಕಂದ್ರೆ ಇನ್ನೂ 3 ಚಾಪ್ಟರ್ ಬಗ್ಗೆ ಹೇಳ್ಬೇಕು ನಿಮ್ಗೆ. ಸೊ ಅದ್ರ ಸಂಬಂಧ ಏನು ಮಾಡಿರಿ, ವಿಡಿಯೋ ಪಾಸ್ ಮಾಡಿರಿ, ಆಮೇಲೆ ಇವು 5 ಮಾರ್ಕ್ಸ್ ಕ್ವಶನ್ಸ್ ಆಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ನ ಬರ್ಕೋರಿ ನೀವು. ಹೌ ಈಸ್ ಇಂಪೆರಿಯಲಿಸಮ್ ಪೋರ್ಟ್ರೇಡ್ ಇನ್ ಮಾರ್ಲೋ ಅರ್ಲಿ ಜರ್ನಿ? ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಚೀಫ್ ಅಕೌಂಟೆಂಟ್ಸ್ ಕ್ಯಾರೆಕ್ಟರ್. ವಾಟ್ ಸಿಂಬಾಲಿಕ್ ರೋಲ್ ಡಸ್ ದ ರಿವರ್ ಪ್ಲೇ ಇನ್ ದ ಸ್ಟೋರಿ? ವೈ ಡಸ್ ಮಾರ್ಲೋ ಬಿಕಮ್ ಇಂಟ್ರೆಸ್ಟೆಡ್ ಇನ್ ಕರ್ಡ್ಸ್? ಸೊ ಭಾಳ ಜನ ನಂಗೆ ಏನು ವಿಚಿತ್ರ ಅನ್ಸೋದಂದ್ರೆ ಇವೆಲ್ಲ ನಿಮ್ಗೆ ಕ್ವಶನ್ಸ್ ಕೊಟ್ಟಿರ್ತೀನಿ. 2 ಮಾರ್ಕ್ಸ್ ಕ್ವಶನ್ಸ್ ಅದು ನಿಮ್ಗೆ ಟಫ್ ಆಗ್ತಾವ, ಅದನ್ನ ಹೇಳ್ಕೊಟ್ಟಿರ್ತೇನೆ ಬಿಡ್ರಿ. ಭಾಳ ಸತಿ ಪ್ರತಿಯೊಂದು ಟಾಪಿಕ್ಗಳು ನಿಮ್ಗೆ ಹೇಳ್ಕೊಟ್ಟಿರ್ತೀನಿ. ಇನ್ನು 5 ಮಾರ್ಕ್ಸ್ ಕ್ವಶನ್ ಸರ್ ನಮಗೆ ಕೊಡ್ರಿ ಅಂತಿರ್ತಾರಲ್ಲ, ಮೈ ಡಿಯರ್ ಸ್ಟೂಡೆಂಟ್ಸ್, ಇದೇನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣಲ್ಲ ಅದ 5 ಮಾರ್ಕ್ಸಿಗೆ ಕ್ವಶನ್ ರೀ ಅಥವಾ 10 ಮಾರ್ಕ್ಸಿಗೆ ಕ್ವಶನ್. ಅದು ನಿಮ್ಗೆ ಹೆಂಗೆ ಬೇಕೋ ಏನು ಕ್ವಶನ್ ಕೇಳೋದ್ರ ತಕ್ಕಂಗೆ ನೀವು ಬರೀಬೇಕಷ್ಟ. ಈಗ ಔಟರ್ ಸ್ಟೇಷನ್ ಅಂದ ಕೂಡಲೇ ಚಾಪ್ಟರ್ ನಂಬರ್ 1 ಅಂದ್ರೆ ಪಾರ್ಟ್ ನಂಬರ್ 1 ಅದ್ರ ಬಗ್ಗೆ ಬರೀರಿ. ಸೊ ಇವು ಅಷ್ಟು ನೀವು ಅದ್ರ ಮೇಲೆ ಬರೀಬೇಕು. ನಾ ಏನು ಹೇಳಿ ಏನು ಬಿಟ್ಟೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ನೀವು ಬರೀಬೇಕಾಗಿರ್ತೈತಿ. ಓಕೆ, ಹಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಚಾಪ್ಟರ್ ಅರ್ಥ ಆಗಿತ್ತಂದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ರೈಟ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ಕೊಡ್ರಿ ಸರ್ ಅಂತ ಹೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ಕೊಟ್ಟನಪ್ಪ ಅಂತಂದ್ರೆ ನಾ ಎಕ್ಸ್ಪ್ಲೇನ್ ಮಾಡಿದ್ರು ವೇಸ್ಟ್ ಆಗಿಬಿಡ್ತೈತಿ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಮೇಲೆ ನೆಕ್ಸ್ಟ್ ನೋಡಿ 10 ಮಾರ್ಕ್ಸ್ ಕ್ವಶನ್ಸ್. Critically analyze the portrayal of colonialism in part 1 of Heart of Darkness. Describe how Joseph Conrad uses setting to establish the mood of the imperial cruelty. Discuss the symbolic meaning of the themes and the Congo rivers. How does part 1 introduce the theme of darkness? Examine Marlowe's shifting attitude towards imperialism in the early chapters. So yes, ಇನ್ನು ಚಾಪ್ಟರ್ ನಂಬರ್ 2 ಒಳಗಿನ ಕ್ವಶನ್ಸ್ ರೀ, ಅಂದ್ರೆ ಪಾರ್ಟ್ 2 ಒಳಗಿನ ಕ್ವಶನ್ಸ್ ಇವ ಜರ್ನಿ ಇಂಟು ದ ಕಾಂಗೋ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ತಿಳಿಯಾಯ್ತಪ್ಪ ಅದನ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಯಾಕೆ ಸರ್ ಬರೀ ಇದನ್ನ ಹೇಳ್ತಾರಪ್ಪ ಅಂದ್ರೆ ಆಬ್ವಿಯಸ್ಲಿ ಇಷ್ಟು ಶ್ರಮ ಪಟ್ಟಿದ್ದು ನಾವು ವಿಡಿಯೋ ಮಾಡಿದ್ದೆ ಅಂದ್ರೆ ಐ ನೀಡ್ ದೋಸ್ ಥಿಂಗ್ಸ್ ಸೊ ದ್ಯಾಟ್ ಐ ಕ್ಯಾನ್ ಪುಷ್ ಮೈ ಸೆಲ್ಫ್ ಟು ಮೇಕ್ ಮೋರ್ ವಿಡಿಯೋಸ್. ನೆಕ್ಸ್ಟ್ ನೋಡ್ರಿ 1 ಮಾರ್ಕ್ ಕ್ವಶನ್ಸ್ ಯಾವ್ದಾವ. ವಾಟ್ ಹ್ಯಾಪನ್ಸ್ ಟು ದ ಸ್ಟೀಮ್ ಬೋಟ್ ಡ್ಯೂರಿಂಗ್ ದ ಜರ್ನಿ? ಇಟ್ ಈಸ್ ಅಟ್ಯಾಕ್ಡ್ ಬೈ ದ ನೇಟಿವ್ಸ್. ನೆನ್ಬಿಟ್ಕೋರಿ, ಸ್ಟೀಮ್ ಬೋಟ್ ಅಂದ್ರೆ ಚಾಪ್ಟರ್ 2 ಕಾಂಗೋ ರಿವರ್ ಹೋದಾಗ ಏನಾಗ್ತೈತಿ, ಅದನ್ನ ಅಟ್ಯಾಕ್ ಮಾಡ್ತಾರೆ ಯಾರು? ನೇಟಿವ್ಸ್. ನೇಟಿವ್ಸ್ ಅಂದ್ರೆ ಯಾರು? ಆಫ್ರಿಕನ್ರು. ಹೂ ಡೈಸ್ ಇನ್ ದ ಅಟ್ಯಾಕ್? ದ ಹೆಲ್ಸ್ಮನ್. ವಾಟ್ ಡಸ್ ಮಾರ್ಲೋ ಫೈಂಡ್ ಕರ್ಡ್ಸ್ ಪಾಸ್ಟ್? ಅಬೌಟ್ ಕರ್ಡ್ಸ್ ಪಾಸ್ಟ್, he was an idealist who later lost his morality. Who acts as a mediator between Kurds and others? The Russian trader. What is the mood as the steamer moves deeper into the jungle? Ominous and surreal. So video pause ಮಾಡಿ ನೀವು ಅದನ್ನ ಬರ್ಕೋಬೋದ್ರಿ. ನೆಕ್ಸ್ಟ್ ನೋಡ್ರಿ, explain the role of Russian trader in the part 2. What does the jungle symbolize in this part? How does Marlowe react to the helmsman death? Describe the attack on the steamboat. How is suspense built around the character of Kurds? In a Denmark question nodri, explore how Conrad uses symbolism in part 2 to portray psychological descent. Analyze the role of nature and the wilderness in part 2. How does the journey upriver serve as a metaphor in the novel? Discuss how Marlowe's attitude towards Kurds evolves in this part. What does the steamboat journey reveal about colonial operations? Next nodri, chapter number 3 ಒಳಗಿನ questions nodri. Yes, once again, if you are liking the video, ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಫ್ರೆಂಡ್ಸ್ ಜೊತೆಗೆ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ರೀತಿ ಈ ವಿಡಿಯೋ ಐತೆ ಅಂತ ಹೇಳಿ. ಹಂಗೆ ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ನಿಮಗೆ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆನೂ ಕಮೆಂಟ್ ಮಾಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ, ವಾಟ್ ಆರ್ ಪ್ಲೇಸ್ಡ್ ಔಟ್ಸೈಡ್ ಕರ್ಡ್ಸ್ ಹಟ್? Served heads on stake. Who says the horror? Kurds. What happens to Kurds at the end? He dies. Next nodri,
Who lies to Kurt's fiance Marlowe? What does the novella end? Where does the novella end? Back on the Nale on the themes. In a 5 marks questions note, my dear students, describe the first appearance of Kurtz. What is the significance of Kurt's final words? Why does Marlowe lie to the intended? What do the served heads signify? How is Kurtz both powerful and tragic? 10 mark questions note. Examine the theme of moral corruption through the character of Kurtz. Discuss the significance of Kurt's death. And last words, what is the role of truth and lies in part number 2, 3? Compare Marlowe's view of civilization before and after meeting Kurtz. Analyze the closing scene of the novel in relation to the title Heart of Darkness. So yes, my dear students, idistu ಏನಪ್ಪಾ ಅಂದ್ರೆ ನಿಮಗೆ 5 marks ಮತ್ತು 10 marks questions ಅದಾವ. ನಿಮಗೆ ಅರ್ಥ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಅನ್ನ ಒತ್ತಿರಿ, ಆಮೇಲೆ ಬೆಲ್ ಬಟನ್ ಒತ್ತಿರಿ, so that you can receive the notifications whenever I make the videos. Yes, see you all in the next videos, my dear students. Thank you very much.